ओम शांति। पिताश्री ಶಿವಬಾಬಾ ಯಾದ್ ಹೈ. ಮುರಳಿ ದಿನಾಂಕ 2/5/2024। मीठे बच्चे, ज्ञान के बुलबुल बन आप समान बनाने की सेवा करो। जांच करो कि कितनों को आप समान बनाया है। याद का चार्ट क्या है? ಮಧುರ ಮಕ್ಕಳೇ, ಜ್ಞಾನದ ಬುಲ್ಬುಲ್ ಪಕ್ಷಿಗಳಾಗಿ ತಮ್ಮ ಸಮಾನ ಮಾಡಿಕೊಡುವಂತ ಸೇವೆಯನ್ನು ಮಾಡಿರಿ. ಜ್ಞಾನದ ಬುಲ್ಬುಲ್ ಪಕ್ಷಿಗಳಾಗಿ ತಮ್ಮ ಸಮಾನ ಮಾಡುವಂತ ಸೇವೆಯನ್ನು ಮಾಡಿರಿ. ಪರಿಶೀಲಿಸಿರಿ ಅಥವಾ ಚೆಕ್ ಮಾಡ್ಕೊಳ್ಳಿ, ಎಷ್ಟು ಜನರನ್ನು ನಮ್ಮ ಸಮಾನ ಮಾಡಿಕೊಂಡಿದ್ದೇವೆ. ನೆನಪಿನ ಚಾರ್ಟ್ ಏನಾಗಿದೆ? ನೆನಪಿನ ಚಾರ್ಟ್ ಏನಾಗಿದೆ? प्रश्न। भगवान अपने बच्चों से कौन सी प्रॉमिस करते हैं जो मनुष्य नहीं कर सकते हैं? ಭಗವಂತ ತಮ್ಮ ಮಕ್ಕಳಿಗೆ ಯಾವ ಒಂದು ಪ್ರಾಮಿಸ್ ಮಾಡುತ್ತಾರೆ ಅದನ್ನು ಮನುಷ್ಯರು ಮಾಡಲು ಸಾಧ್ಯವಿಲ್ಲ. ಭಗವಂತ ತಮ್ಮ ಮಕ್ಕಳೊಂದಿಗೆ ಯಾವ ಪ್ರಾಮಿಸ್ ಮಾಡ್ತಾರೆ ಅದನ್ನು ಮನುಷ್ಯರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದದು? ಬಾಬಾ ಉತ್ತರ ಕೊಡ್ತಾರೆ. ಭಗವಂತ ಪ್ರಾಮಿಸ್ ಮಾಡುತ್ತಾರೆ, ಮಕ್ಕಳೇ, ನಾನು ನಿಮ್ಮನ್ನು ಮನೆಗೆ ಅವಶ್ಯವಾಗಿ ಕರೆದೊಯ್ಯುತ್ತೇನೆ. ನೀವು ಶ್ರೀಮತದಂತೆ ನಡೆದು ಮನೆಗೆ ಅವಶ್ಯವಾಗಿ ಕರೆದುಕೊಂಡು ಹೋಗ್ತೇನೆ. ನೀವು ಶ್ರೀಮತದಂತೆ ನಡೆದು ಪಾವನರಾದರೆ ಮುಕ್ತಿ ಜೀವನ್ ಮುಕ್ತಿಗೆ ಹೋಗುತ್ತೀರಿ. ಇಲ್ಲವಾದರೆ ಶ್ರೀಮತದಂತೆ ನಡೆದು ಪಾವನ ಆದರೆ ಎಲ್ಲಿ ಹೋಗ್ತೇವೆ? ಮುಕ್ತಿ ಮತ್ತು ಜೀವನ್ ಮುಕ್ತಿ ಎರಡಕ್ಕೆ ಹೋಗ್ತೇವೆ. ಇಲ್ಲಾದ್ರೆ ಮುಕ್ತಿಯಲ್ಲಂತೂ ಅವಶ್ಯವಾಗಿ ಹೋಗುತ್ತೀರಿ. ಯಾರೇ ಬಯಸಲಿ ಬಯಸದೇ ಇರಲಿ, ಮುಕ್ತಿಯನ್ನ ಬಯಸಲಿ ಅಥವಾ ಬಯಸದೇ ಇರಲಿ, ಜಬರ್ದಸ್ತಿ ಒತ್ತಾಯಪೂರ್ವಕವಾಗಿ ಲೆಕ್ಕಾಚಾರವನ್ನು ಚುಕ್ತಾ ಮಾಡಿಸಿ ಕರೆದೊಯ್ಯುತ್ತೇನೆ. ಲೆಕ್ಕಾಚಾರ, ಕರ್ಮದ ಲೆಕ್ಕಾಚಾರ ಚುಕ್ತಾ ಮಾಡಿಸಿ ಕರೆದೊಯ್ಯುತ್ತೇನೆ. ತಂದೆ ಹೇಳುತ್ತಾರೆ, ಯಾವಾಗ ನಾನು ಬರುತ್ತೇನೆ ಆಗ ನಿಮ್ಮೆಲ್ಲರ ಸ್ಥಿತಿಯು ವಾನಪ್ರಸ್ಥ ಸ್ಥಿತಿಯಾಗಿರುತ್ತದೆ. ನಾನು ಎಲ್ಲರನ್ನೂ ಕರೆದೊಯ್ಯುತ್ತೇನೆ.
ಬಾಬಾ ಹೇಳ್ತಾರೆ, ಬಾಬಾ ಯಾವಾಗ ಬರ್ತಾರೆ ಅವಾಗ ಎಲ್ಲರದ್ದು ಸ್ಥಿತಿ ವಾನಪ್ರಸ್ಥ ಸ್ಥಿತಿ ಆಗಿರುತ್ತೆ. ಹಾಗಾಗಿ ನಾನು ಎಲ್ಲರನ್ನು ಕರ್ಕೊಂಡು ಹೋಗ್ತೇನೆ. ओम शांति। बच्चों को वो पढ़ाई पर ध्यान देना चाहिए. ಮಕ್ಕಳು ಶಿಕ್ಷಣದ ಬಗ್ಗೆ ಗಮನವನ್ನು ವಹಿಸಬೇಕಾಗಿದೆ. जो गायन है सर्वगुण संपन्न 16 कला संपूर्ण या सब गुण धारण करने हैं. ಬಾಬಾ ಹೇಳ್ತಾ ಇದ್ದಾರೆ, ಗಾಯನ ಇದೆ, ಸರ್ವಗುಣ ಸಂಪನ್ನ, 16 ಕಲಾ ಸಂಪೂರ್ಣ, ಇವೆಲ್ಲ ಗುಣಗಳನ್ನ ನಾವು ಧಾರಣೆ ಮಾಡಿಕೊಳ್ಬೇಕು ಅಂತಾರೆ ಬಾಬಾ. ಜಾಂಚ್ ಕರ್ನೆ ಹಮಾರೆ ಮೇ ಅಗುಣ ಹೇ, ನಾವು ಪರಿಶೀಲಿಸಿಕೊಡ್ಬೇಕು ನಮ್ಮಲ್ಲಿ ಈ ಗುಣ ಇದೆಯಾ. ಯಾವ ಗುಣ? ಸರ್ವಗುಣ ಸಂಪನ್ನ, 16 ಕಲಾ ಸಂಪೂರ್ಣ, ಈ ಗುಣ ಇದೆಯಾ ಅಂತ ನಾವು ಪರಿಶೀಲನೆ ಮಾಡ್ಕೋಬೇಕು, ಚೆಕ್ ಮಾಡ್ಕೋಬೇಕು. क्योंकि जो बनते हैं वहां ही ध्यान जाएगा तुम बच्चों का. ಬಾಬಾ ಹೇಳ್ತಾರೆ, ನೀವೇನಾಗ್ತಿರೋ ಆ ಕಡೆಗೆ ನಿಮ್ಮ ಗಮನ ಹೋಗುತ್ತೆ. अब यह पढ़ने और पढ़ाने पर मदार. ಬಾಬಾ ಹೇಳ್ತಾ ಇದ್ದಾರೆ, ಎಲ್ಲದಕ್ಕೂ ಆಧಾರ ಓದುವುದು ಮತ್ತು ಓದಿಸೋದು. ಎಷ್ಟು ಓದಿದ್ರಿ ಅಂತ ತಿಳ್ಕೊಂಡ್ರಿ, ಧಾರಣೆ ಮಾಡಿದ್ರಿ, ಮತ್ತೆ ಇನ್ನೊಬ್ಬರ ಸೇವೆ ಎಷ್ಟು ಮಾಡಿದ್ರಿ, ಜನರಿಗೆ ಸಂದೇಶ ಕೊಟ್ರಿ, ಇದರ ಆಧಾರದ ಮೇಲೆ ಎಲ್ಲವೂ ಏನಿದೆ ನಿರ್ಧರಿತ ಆಗಿದೆ. अपने दिल से पूछना कि हम कितनों को पढ़ाते हैं. ನೀವು ನಿಮ್ಮ ಹೃದಯ ಮುಟ್ಟಿ ನೋಡ್ಕೊಳ್ಳಿ, ಹೃದಯದಿಂದ ನೋಡ್ಕೊಳ್ಳಿ, ಎಷ್ಟು ಜನರಿಗೆ ನಾನು ಓದಿಸಿದ್ದೇನೆ ಅಂದ್ರೆ ಸಂದೇಶ ಕೊಟ್ಟಿದ್ದೇನೆ. ಸಂಪೂರ್ಣ ದೇವತಾ ತೋ ಕೋಯಿ ಬನಾ ನಹಿ ಹೈ. ಇನ್ನು ಯಾರಾಗಿಲ್ಲ? ಸಂಪೂರ್ಣ ದೇವತಾ ಯಾರು ಆಗಿಲ್ಲ. चंद्रमा जब संपूर्ण हो जाता तो कितनी रोशनी करता है. ಚಂದ್ರ ಯಾವಾಗ ಸಂಪೂರ್ಣ ಅವನು ಮೂಡಿರ್ತಾನೆ ಅಥವಾ ಹುಣ್ಣಿಮೆ ದಿನ, ಅವಾಗ ಏನಿರುತ್ತೆ ಅವನದ್ದು ಎಷ್ಟು ಬೆಳಕಿರುತ್ತೆ. ಕೆಲವೊಮ್ಮೆ ಚಂದ್ರ ಕೂಡ ದಿನ ಆಗಿದೇನೋ ಅನ್ನೋ ಹಂಗೆ ಬೆಳಕು ಅಲ್ವಾ, ಅಷ್ಟು ಬೆಳಕಿರುತ್ತೆ. ಬಾಬಾ ಇತರ ಯಹಾ ಭಿ ದೇಖಾ ಜಾತಾ ನಂಬರ್ವಾರ್ ಪುರುಷಾರ್ಥ ಅನುಸಾರ ಹೇ. ಹಾಗೆ ಇಲ್ಲಿಯೂ ಕೂಡ ನಾವು ನಮ್ಮನ್ನ ನೋಡ್ಕೊಳ್ಬಹುದು. ನಾವು ಚಂದ್ರಮ ನಂಬರ್ ವಾರ್ ಪುರುಷಾರ್ಥ ಅನುಸಾರವಾಗಿ ಹೊಳಿತಾ ಇದ್ದೇವೆ. ಅದನ್ನ ಚೆಕ್ ಮಾಡ್ಕೊಳ್ಬೇಕು, ನಾನು ಎಷ್ಟು ಹೊಳಿತಿದ್ದೇನೆ, 16 ಕಲಾ ಆಗಿದ್ದೀನ, ಅದಕ್ಕಿಂತ ಕಮ್ಮಿ ಆಗಿದ್ದೀನ, ಎಷ್ಟು ಹೊಳಪು ನನ್ನಲ್ಲಿದೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಬೇಕು ಅಂತಾರೆ ಬಾಬಾ. ಮೇರೆ ಅರ್ಥ ಕ್ಯಾ ಸರ್ವಿಸ್ ಕರ್ ರಹೆ. ಇನ್ನೇನ್ ಚೆಕ್ ಮಾಡ್ಕೋಬೇಕು? ಭಗವಂತನ ಸೇವೆಯನ್ನ ನಾನು ಎಷ್ಟು ಮಾಡ್ತಾ ಇದ್ದೇನೆ, ಬಾಬಾ ಅವ್ರ ಸಂದೇಶ ಎಷ್ಟು ಕೊಡ್ತಿದ್ದೇನೆ, ತನು ಮನ ಧನ ಸಮಯ ಸಂಕಲ್ಪದಿಂದ ನಾನು ಎಷ್ಟು ಸೇವೆ ಮಾಡ್ತಿದ್ದೇನೆ, ಇದನ್ನು ಚೆಕ್ ಮಾಡ್ಕೊಳ್ಳಿ. ಸಬ್ ಫೂಲೋಂಕೋ ದೇಖ್ತೆ ಹೇ. ಬಾಬಾ ಅಂತೂ ಎಲ್ಲ ಹೂಗಳನ್ನು ನೋಡ್ತಾರೆ, ಯಾಕೆಂದ್ರೆ ಇದು ಬಾಬಾನ ಗಾರ್ಡನ್. ನಾವೆಲ್ಲ ಬಾಬಾರವರ ಗಾರ್ಡನ್ ನಲ್ಲಿ ಅರಳಿರುವಂತ ಹೂಗಳು. ಬಾಬಾ ಅಂತೂ ಎಲ್ಲ ಹೂಗಳನ್ನು ನೋಡ್ತಾರೆ, ಅಂದ್ರೆ ಹೂಗಳು ನಾವು ವೆರೈಟಿ ಇದ್ದೇವೆ. ಬಾಬಾ ಇದ್ರೆ ಫೂಲ್ ತೋ ಸಬ್ ಹೇ, ಬಗೀಚಾ ಏನಾ, ಇದು ಹೂದೋಟ. ಹೂದೋಟ ಅಂದ್ಮೇಲೆ ಎಲ್ಲರೂ ಯಾರು? ನೀವು ಹೂಗಳು. ಹರೇಕ್ ಅಪ್ನೆ ಅವಸ್ಥಾಕೋ ಜಾನ್ತೆ. ನಿಮ್ಗೆ ಪ್ರತಿಯೊಬ್ಬರಿಗೂ ನಿಮ್ಮ ಸ್ಥಿತಿ ಗೊತ್ತು. ನಾನು ಎಂತ ಹೂ, ನನ್ನ ಸ್ಥಿತಿ ಏನಾಗಿದೆ, ಇದು ನಿಮ್ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಅಂತಾರೆ ಬಾಬಾ. ಅಪ್ನೆ ಖುಷಿ ಕೋ ಜಾನ್ತೆ. ನೀವು ನಿಮ್ಮ ಖುಷಿಯನ್ನು ಕೂಡ ತಿಳಿದುಕೊಂಡಿದ್ದೀರಿ. ಅತೀಂದ್ರ ಸುಖಮಯ ಜೀವನ್ ಹರೇಕಕ್ಕೂ ಅಪ್ನೆ ಅಪ್ನೆ ಭಾಸತಾ ಹೈ. ಅತೀಂದ್ರ ಸುಖಮಯ ಜೀವನ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ತಮ್ಮದೇ ಏನೋ ನಂಬರ್ ವಾರ್ ಪುರುಷಾರ್ಥ ಅನುಸಾರವಾಗಿ ಅನುಭವ ಮಾಡ್ತೀರಿ. ಏಕ ತೋ ಬಾಬಾಕೋ ಬಹುತ್ ಬಹುತ್ ಯಾದ್ ಕರ್ನಾ ಹೈ. ಏನ್ ಮಾಡ್ಬೇಕು? ಮೊದಲನೇದಾಗಿ ತಂದೆಯನ್ನ ಬಹಳ ಬಹಳ ನೆನಪು ಮಾಡ್ಬೇಕು. ಯಾದ್ ಕರ್ನೆ ಸೆ ಹಿ ಫಿರ್ ರಿಟರ್ನ್ ಹೋತಿ. ಯಾಕೆಂದ್ರೆ ಎಷ್ಟು ನೆನಪು ಮಾಡ್ತೀರೋ ಅಷ್ಟು ನಿಮ್ಗೇನ್ ಸಿಗುತ್ತೆ? ರಿಟರ್ನ್, ಅದಕ್ಕೆ ಪ್ರತಿಫಲ ಸಿಗುತ್ತೆ. ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗ್ಲಿಕ್ಕೆ ನೀವು ಮಕ್ಕಳಿಗೆ ಬಾಬಾ ಬಹಳ ಸಹಜ ಉಪಾಯ ಹೇಳ್ಕೊಡ್ತೇನೆ ಅಂತ ಹೇಳ್ತಾರೆ ಬಾಬಾ. ಅದ್ಯಾವುದು? ನೆನಪಿನ ಯಾತ್ರೆ. ನೆನಪಿನ ಯಾತ್ರೆ ಯಾವುದಕ್ಕಾಗಿ ಉಪಾಯ ಅಂತಂದ್ರು ಬಾಬಾ? ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗ್ಲಿಕ್ಕೆ. ಹರೇಕ್ ಅಪ್ನೆ ದಿಲ್ ಸೆ ಪೂಛೆ. ಈಗ ಪ್ರತಿಯೊಬ್ಬರು ನಿಮ್ ಹೃದಯದಲ್ಲಿ ನೋಡ್ಕೊಳ್ಳಿ, ನಿಮ್ ಮನ್ಸಲ್ಲಿ ನೋಡ್ಕೊಳ್ಳಿ. ಏನಂತ? ಹಮಾರೆ ಯಾದ್ ಕಾ ಚಾರ್ಟ್ ಠೀಕ್ ಹೇ. ನಮ್ಮ ನೆನಪಿನ ಚಾರ್ಟ್ ಸರಿಯಾಗಿ ಇದೆಯಾ?
ನನ್ನ ನೆನಪಿನ ಚಾರ್ಟು ಸರಿಯಾಗಿದೆಯಾ? ಯಾವ್ದ್ರಲ್ಲಿ ಚೆಕ್ ಮಾಡ್ಕೋಬೇಕು? ಹೃದಯದಿಂದ. ಯಾವಾಗ? ಅವಾಗವಾಗೂ ಇಡೀ ದಿನದಲ್ಲಿ ಅವಾಗವಾಗೂ ಚೆಕ್ ಮಾಡ್ಕೋಬೇಕು. ರಾತ್ರಿಯಲ್ಲಂತೂ ಕಂಪಲ್ಸರಿ ಚಾರ್ಟ್ ಅಂತೂ ಪ್ರಿಪೇರ್ಡ್ ಇರುತ್ತೆ, ಅದರಲ್ಲಿ ಚೆಕ್ ಮಾಡ್ಕೋಬೇಕು. और किसको आप समान भी बनाता हूँ, ಮತ್ತು ಬೇರೆಯವರನ್ನ ನಾನು ನನ್ನ ಸಮಾನ ಮಾಡ್ಕೊಂಡಿದ್ದೀನ? ಕ್ಯೋಂಕಿ ಜ್ಞಾನ್ ಬುಲ್ಬುಲ್ ಹೋದ. ಯಾಕೆ ಇವನ್ನೆಲ್ಲ ಚೆಕ್ ಮಾಡ್ಕೋಬೇಕು ಅಂದ್ರೆ, ನೀವೇನಾಗಿದ್ದೀರಿ? ಜ್ಞಾನದ ಬುಲ್ಬುಲ್ ಪಕ್ಷಿಗಳು. ಕೊಯ್ ಪ್ಯಾರೆಟ್ಸ್. ಕೆಲವರು ಯಾರಂತೆ? ಕೆಲವರು ಬುಲ್ಬುಲ್ ಪಕ್ಷಿಗಳು, ಕೆಲವರು ಗಿಳಿಗಳಾಗಿದ್ದೀರಿ. ಕೊಯ್ ಕ್ಯಾ ಹೈ, ಇನ್ನು ಕೆಲವರು ಇನ್ನು ಏನೇನೋ, ಹೇಗೆ ಬಾಬಾ ವೆರೈಟಿ ಹೂಗಳಂತ ಹೇಳ್ತಾರೆ, ಹಾಗೆ ಪಕ್ಷಿಗಳಲ್ಲೂ ಕೂಡ ನೀವೇನಿದ್ದೀರಿ? ವೆರೈಟಿ ಹೂಗಳು. ಕೆಲವರು ಇನ್ನೇನಿರ್ಬೋದು? ಕಬೂತರ್. ತುಮಕೋ ಕಬೂತರ್ನ ಹಿ ಪ್ಯಾರೆಟ್ ಬನ್ನ. ನಾವೇನಾಗ್ಬಾರ್ದು? ಪಾರಿವಾಳ ಆಗ್ಬಾರ್ದು. ಏನಾಗ್ಬೇಕು? ಗಿಳಿಗಳಾಗ್ಬೇಕು. ಮಧುರೈ ಮೀನಾಕ್ಷಿಯ ಹೆಗಲ ಮೇಲೆ ಏನ್ ಕೂತಿರುತ್ತೆ? ಹೆಗಲ ಮೇಲೆ ಕೈಯಲ್ಲಿ ಗಿಳಿ ಇರುತ್ತೆ. ಅದು ಮಧುರೈ ಮೀನಾಕ್ಷಿದ ಯಾವ್ದು? ವಾಸವಿ ದೇವಿದ ಕೈಯಲ್ಲಿ ಇರುತ್ತೆ. ಹೆಗಲ ಮೇಲೆ ಮಧುರೈ ಮೀನಾಕ್ಷಿದಿರುತ್ತೆ ಅಲ್ವಾ? ಏನು ಪ್ಯಾರೆಟ್? ಪ್ಯಾರೆಟ್ ಅಂದ್ರೆ ಏನು? ಗಿಳಿ ಅಂದ್ರೆ ಏನು? ಬಾಬಾ ಏನ್ ಹೇಳ್ತಾರೆ ಅದನ್ನೇನ್ ಮಾಡೋದು? ರಿಪೀಟ್ ಮಾಡೋದು. ಜ್ಞಾನ ಇನ್ನೊಬ್ರಿಗೆ ಹೇಳೋದು ಹೇಳೋದು ಹೇಳೋದು. ಒಂದ್ಸಲ ಜಾನಕಿ ದಾದಿ ಮಧುರೈ ಮೀನಾಕ್ಷಿ ಟೆಂಪಲ್ಗೆ ಹೋಗಿದ್ರಂತೆ. ಆ ಟೆಂಪಲ್ ನೋಡಿ ದಾದಿ ಅಂದ್ರಂತೆ, ಅರೆ ಏಕೋ ಮೇ ಹೂ ಅಂದ್ರಂತೆ. ದಾದಿ ನೋಡಿರ್ಬೋದು ನೀವು. ಒಂದ್ ನಿಮಿಷ ಅವ್ರ ಬಾಯಿ ಸುಮ್ಮನೆ ಇರ್ತಿರ್ಲಿಲ್ಲ. ಸಂದೇಶ ಬಾಬನ್ ಮುರಳಿ ಹೇಳಿದ್ದೇಳಿ ಎಷ್ಟು ಪ್ರೀತಿ ದಾದಿಗೆ ಬಾಬರ್ ಸಂದೇಶ ಹೇಳೋದಂದ್ರೆ. ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರೆ ದಾದಿ ರಾತ್ರಿ ಮಲಗೋ ತನಕನು ಪ್ಯಾರೆಟ್ ಹಂಗೆ ಏನ್ ಮಾಡೋದು? ಬಾಬನ್ ಸಂದೇಶ ರಿಪೀಟ್ ರಿಪೀಟ್ ರಿಪೀಟ್. ಎಷ್ಟು ಮಾಡಿದ್ರು ಸುಸ್ತಾಗ್ತಿರ್ಲಿಲ್ಲ ಅವ್ರಿಗೆ. ಅವರ ಜೊತೆಗಾರ ಸಾಕು ದಾದಿ ಕಮ್ ಬಾತ್ ಕರೋ ಅಲ್ವಾ? ಯಾಕೆ ಡಾಕ್ಟರ್ ಹೇಳಿರ್ತಿದ್ರು. ಆದ್ರೆ ಅವ್ರಿಗೆ ಅವ್ರದ್ದು ನಶೆ, ಖುಷಿ. ಎಷ್ಟು ವರ್ಷ ಬದುಕಿದ್ರು ಅವ್ರು? ಶರೀರದಲ್ಲಿ ಎಷ್ಟು ವರ್ಷ ಇದೆ? 104 ವರ್ಷ. ಏನ್ ಖುಷಿ! ಅವ್ರ ಖುಷಿಗೆ ಪಾರನೇ ಇರ್ಲಿಲ್ಲ. ಅವರ ಸಣ್ಣ ಏಜಲ್ಲೂ ಅಂದ್ರೆ ಸುಮಾರು 30 ವರ್ಷದ ಹಿಂದಿನಲ್ಲೂ ಕೂಡ ಅವ್ರನ್ನ ನೋಡಿದ್ದೀರಿ. ಎಷ್ಟು ಉತ್ಸಾಹ ಅಂದ್ರೆ ಅವ್ರ ಕಾಲ ನೆಲದ 30 ವರ್ಷದಿಂದ ಅಂದ್ರೆ ಅವ್ರು ಎಷ್ಟು ವರ್ಷ ಇದ್ರು? 70-80 ವರ್ಷಕ್ಕೂ ಅವ್ರನ್ನ ನೋಡಿದ್ದೀವಿ. ಅವ್ರ ನೆಲದ ಮೇಲೆ ಅವ್ರ ಕಾಲೇ ನಿಲ್ತಿರ್ಲಿಲ್ಲ. ಯುವಕರಿಗಿಂತ, ಯುವ ಸ್ಥಿತಿಗಿಂತ ಅವ್ರದಷ್ಟು ಉತ್ಸಾಹ ಇತ್ತು ಅಲ್ವಾ? ದಾದಿ ಹೇಳ್ತಿದ್ದಾರೆ, ಬಾಬಾ ಹೇಳ್ತಿದ್ದಾರೆ, ನೀವು ಬುಲ್ಬುಲ್ ಪಕ್ಷಿ. ಬುಲ್ಬುಲ್ ಪಕ್ಷಿ ಅಂದ್ರೆ ಸಂದೇಶದ ಪಕ್ಷಿ, ಒಂಥರ ಡಿಸಿಪ್ಲಿನಿನ ಪಕ್ಷಿಗಳು. ಬಾಬಾ ಹೇಳ್ತಾರೆ ಕೆಲವರು ಪ್ಯಾರೆಟ್ ಇದ್ದಾರೆ, ನೀವು ಕಬೂತರ ಆಗ್ಬಾರ್ದು, ಪಾರಿವಾಳ ಆಗ್ಬಾರ್ದು. ಏನಾಗ್ಬೇಕು? ಗಿಳಿಗಳಾಗ್ಬೇಕು. ಅಪನೆ ಅಂದರ್ ಸೆ ಪೂಚ್ನಾ ಬಡಾ ಸಹಜ. ಇದನ್ನ ನೀವು ನಿಮ್ಮಲ್ಲೇ ಕೇಳ್ಕೊಳ್ಬೇಕು. ನಾನು ಕಬೂತರ ಆಗಿದ್ದೀನೋ, ಪ್ಯಾರೆಟ್ ಆಗಿದ್ದೀನೋ? ನಾನು ಪಾರಿವಾಳ ಆಗಿದ್ದೀನೋ? ನಾನು ಬುಲ್ಬುಲ್ ಪಕ್ಷಿ ಆಗಿದ್ದೀನೋ? ನಾನು ಗಿಳಿಯಾಗಿ? ನಮ್ ಗಿಳಿಗಳಲ್ಲಿ ಪಕ್ಷಿಗಳಲ್ಲಿ ನಂಬರ್ 1 ಯಾವ್ದಂತಾರೆ ಬಾಬಾ? ಗಿಳಿ. ಬೆಲೆ ಬೇರೆ ಬೇರೆ ಇದಾವೆ, ನವಿಲು ಅದು ಇದು. ಆದ್ರೆ ಸಂದೇಶ ಕೊಡುವಲ್ಲಿ ನಾವೇನಾಗ್ಬೇಕು? ಗಿಳಿ. ಯಾಕೆ ಗಿಳಿ ಬಗ್ಗೆ ಹೇಳ್ತಾರೆ ಬಾಬಾ? ಬೇರೆ ಏನೇನೋ ಹೇಳೋದಲ್ಲ. ಬಾಬಾ ಏನ್ ಹೇಳಿದ್ದಾರೆ ಅದನ್ನೇ ಹೇಳ್ಬೇಕಷ್ಟೆ, ರಿಪೀಟ್ ಮಾಡ್ಬೇಕಷ್ಟೇ. ಗಿಳಿ ಏನ್ ಮಾಡುತ್ತೆ? ಬೇರೆ ಏನೋ ಹೇಳಲ್ಲ. ಅದು ಏನ್ ಹೇಳ್ಕೊಟ್ಟಿರ್ತಾರೋ ಅದನ್ನೇ ಹೇಳುತ್ತದು. ಪ್ರಶ್ನೆನೇ ಮಾಡಲ್ಲ. ಅದ್ರ ಅರ್ಥನೂ ಅದಕ್ಕೆ ಗೊತ್ತಿರೋದಿಲ್ಲ. ಅಂದ್ರೆ ನಾವು ನಮ್ ಬುದ್ಧಿಯೂ ಉಪಯೋಗಿಸಬಾರ್ದು. ಬಾಬಾ ಹೇಳಿದನ್ನ ಹೃದಯದಲ್ಲಿ ತಗೊಳ್ತಾ ಹೋಗ್ಬೇಕು, ಅದನ್ನೇ ರಿಪೀಟ್ ಮಾಡ್ಬೇಕಷ್ಟೆ. ಅದಕ್ಕೆ ಬಾಬಾ ಹೇಳ್ತಾರೆ, ಈಗ ನೀವು ಯಾರು ಅನ್ನೋದನ್ನ ನಿಮಗೆ ಕೇಳ್ಕೊಳ್ಳೋದು ಸಹಜ. ನಮ್ಮನ್ ಕೇಳ್ಕೊಂಡ್ರೆ ಗೊತ್ತಾಗತ್ ನಾನು ಏನಾಗಿದ್ದೀನಿ, ಪಾರಿವಾಳ ಆಗಿದ್ದೀನೋ, ಬುಲ್ಬುಲ್ ಪಕ್ಷಿ ಆಗಿದ್ದೀನೋ, ಗಿಳಿ ಆಗಿದ್ದೀನೋ, ಅಥವಾ ಕಾಗೆ ಆಗಿದ್ದೀನೋ. बाबा तेरे कोई पैरेट से कोई क्या है, तुमको कबूतर नहीं पैरेट बना है. कहाँ तक हमको बाबा याद है. ಎಷ್ಟರ ಮಟ್ಟಿಗೆ ನನಗೆ ಬಾಬಾ ನೆನ್ಪಿದ್ದಾರೆ ಇದನ್ನ ಚೆಕ್ ಮಾಡ್ಕೊಳ್ಳಿ. ಎಷ್ಟರ ಮಟ್ಟಿಗೆ ನಾನು ಅತೀಂದ್ರಿಯ ಸುಖದಲ್ಲಿ ಇರ್ತೇನೆ ನೋಡಿ. ಇವೆಲ್ಲ ದಿನಾ ಚೆಕ್ ಮಾಡುದೆಲ್ಲ, ಈ ಪ್ರಶ್ನೆ ಏನೇನ್ ಚೆಕ್ ಮಾಡ್ಕೋಬೇಕೆಲ್ಲ ಒಂದು ಕಡೆ ಲಿಸ್ಟ್ ಮಾಡಿ. ಎಷ್ಟರ ಮಟ್ಟಿಗೆ ನಾನು ಬಾಬಾ ನೆನ್ಪು ಮಾಡ್ತೇನೆ, ಎಷ್ಟು ನಾನು ಇಡೀ ದಿನದಲ್ಲಿ ಎಷ್ಟು ಸಮಯ ನಾನು ಅತೀಂದ್ರಿಯ ಸುಖದಲ್ಲಿ ಇರ್ತೇನೆ.
ಯಾಕೆಂದ್ರೆ ನಾನು ಮನುಷ್ಯನಿಂದ ಏನಾಗ್ಬೇಕಾಗಿದೆ ಈಗ, ದೇವತಾ ಆಗಬೇಕು. मनुष्य तो मनुष्य ही है, मनुष्यरंद्रे ಅವರು मनुष्य, मेल अथवा फीमेल दोनों देखने में तो मनुष्य ही आते हैं. मेल अथवा फीमेल इब्ರು ಯಾರು, ಮನುಷ್ಯರೇ. फिर तुम दैवी गुण धारण कर देवता बनते हो. ಆದ್ರೆ ನೀವೇನ್ ಮಾಡ್ತೀರಿ, ಮನುಷ್ಯರು ದೈವಿ ಗುಣ ಧಾರಣೆ ಮಾಡಿಕೊಂಡು ದೇವತಾ ಆಗುತ್ತೀರಿ. तुम्हारे सिवाय और कोई देवता बनने वाले नहीं हैं. ನಿಮ್ಮ ಹೊರತಾಗಿ ಬೇರೆ ಯಾರಾದ್ರೂ ಇದ್ದಾರ ದೇವತಾ ಆಗೋರು? ಇಲ್ಲ. ಯಹ ಆತೆ ಹಿ ಹೋ, ಇಲ್ಲಿ ಬರೋದೇ ಯಾಕೆ ನೀವು, ದೈವಿ ಮನೆತನದ ಸಂಬಂಧಿಗಳಾಗಲು. ವಹಾ ಭಿ ತುಮ್ ದೈವಿ ಘರಾನೆಗೆ ಭಾತಿ ಹೋ, ಸತ್ಯುಗದಲ್ಲಂತೂ ನೀವು ದೈವಿ ಮನೆತನದವರಾಗಿರ್ತೀರಿ. ವಾ ತುಮಾರೆ ಮೇ ಕೋಯಿ ರಾಗ ದ್ವೇಷ ಕಾ ಆವಾಜ್ ಭಿ ನಹಿ ಹೋಗ. ನೋಡಿ ಏನ್ ಹೇಳ್ತಿದ್ದಾರೆ ಬಾಬಾ, ಸತ್ಯುಗದಲ್ಲಿ ನಿಮ್ಮ ಸಂಬಂಧ ದೈವಿ ಸಂಬಂಧ ಆಗಿರುತ್ತೆ. ದೈವಿ ಸಂಬಂಧ ಅಂದ್ರಲ್ಲಿ ಏನಿರೋದಿಲ್ಲ, ಯಾವುದೇ ರಾಗ ದ್ವೇಷ, ಅಂದ್ರೆ ರಾಗ ಅಂದ್ರೆ ಏನು, ಮೋಹ ಇರೋದಿಲ್ಲ, ದ್ವೇಷನೂ ಇರೋದಿಲ್ಲ. ಇದ್ರ ಶಬ್ದನೇ ಅಲ್ಲಿ ಇರೋದಿಲ್ಲ. ದೇವತೆಗಳ ಡಿಕ್ಷನರಿಯಲ್ಲಿ ರಾಗ ದ್ವೇಷ ಮೋಹ ತಿರಸ್ಕಾರ ದ್ವೇಷ ಇಂಥದ್ದು ಇರೋದೇ ಇಲ್ಲ. ऐसे दैवी परिवार का बनने के लिए खूब पुरुषार्थ करना है. ಹಾಗಾದ್ರೆ ಇಂಥ ದೈವಿ ಪರಿವಾರಕ್ಕೆ ಹೋಗ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಬಹಳಷ್ಟು ಪುರುಷಾರ್ಥವನ್ನ ಮಾಡಬೇಕು ಅಂತಾರೆ ಬಾಬಾ. ಪಡನಾ ಭಿ ಕಾಯ್ದೆ ಅನುಸಾರ, ಓದಬೇಕು ಹೇಗೆ, ನಿಯಮಕ್ಕೆ ಅನುಸಾರವಾಗಿ. ಕವಿ ಮಿಸ್ ನಹಿ ಕರ್ನಾ ಚಾಯಿ, ಎಂದಿಗೂ ಏನ್ ಮಾಡಬಾರ್ದು, ಮಿಸ್ ಮಾಡಬಾರ್ದು. ಓದ್ಬೇಕು ನಿಯಮಕ್ಕನುಸಾರವಾಗಿ, ನಾವು ಓದ್ಬೇಕು ಎಂದು ಮಿಸ್ ಮಾಡಬಾರ್ದು. ಬಲ್ ಬೀಮಾರ್ ಹೋತೋ ಬಿ ಬುದ್ಧಿ ಮೇ ಶಿವಬಾಬಾ ಕಿ ಯಾದ್ ಹೋ. ಕಾಯಿಲೆ ಬಂದ್ರೆ ಏನ್ ಮಾಡ್ಬೇಕು, ಬುದ್ಧಿಯಲ್ಲಿ ಶಿವಬಾಬಾನೇ ನೆನಪಿರಬೇಕು. ಎಂದೂ ಏನ್ ಮಾಡಬಾರ್ದು, ಶಿಕ್ಷಣ ಬಿಡಬಾರ್ದು. ಕಾಯಿದೆ ಅದು, ನಿಯಮ. ಬಾಬಾರವರ ವಿದ್ಯಾರ್ಥಿಗಳಿಗೆ ಕೆಲವು ನಿಯಮಗಳಿದಾವೆ. ಕಾಯ್ದೆ ಸೇರ್ಪಡ್ನ, ನಿಯಮ ಪೂರ್ವಕವಾಗಿ ಓದ್ಬೇಕು, ಎಂದೂ ಮಿಸ್ ಆಗ್ಬಾರ್ದು. ನೋಡಿ ಎಲ್ಲಿವರೆಗೆ ಇದ್ರು ಬಾಬಾ, ಕಾಯಿಲೆ ಆದ್ರೂ ಬಾಬಾ ಅವ್ರನ್ನ ಮರಿಬಾರ್ದು. ಡಾಕ್ಟರ್ ಆಮೇಲೆ ಫಸ್ಟ್ ಯಾರು ನೆನಪಾಗ್ಬೇಕು, ರೋಗ ಬಂದಾಗ ಫಸ್ಟ್ ಭವರೋಗ ವೈದ್ಯ ಬಾಬಾ ತಾನೆ. ಬಾಬನಿಗಿನ್ ದೊಡ್ಡ ಡಾಕ್ಟರ್ ಯಾರಾದ್ರೂ ಇದ್ದಾರಾ? ಅಲ್ವಾ? ಬಾಬಾ ಬುದ್ಧಿಯಲ್ಲಿ ಸದಾ ನೆನಪಿರ್ಬೇಕು. ಇಸ್ಮೇ ತೋ ಮುಖ ಚಲಾನೆ ಕಿ ಬಾತ್ ನೈ. ಕಾಯಿಲೆ ಬಂದಾಗೂ ಬಾಬಾವ್ರನ್ನ ನೆನ್ಪು ಮಾಡ್ಬೋದು. ಯಾಕೆಂತಂದ್ರೆ ಇಲ್ಲಿ ನಾವು ಬಾಯಿಂದ ಏನೇನೋ ಹೇಳ್ಬೇಕು, ಕೈಯಿಂದ ಏನೇನೋ ಮಾಡ್ಬೇಕು, ಇಲ್ಲಲ್ಲ. ಮನ್ಸಲ್ಲಿ ಕಾಯಿಲೆ ಬಂದ್ರು ಬಾಬಾವ್ರ ನೆನ್ಪು ಮಾಡ್ಬೋದು, ಮಲಗದಲ್ಲೂ ನೆನ್ಪು ಮಾಡ್ಬೋದು ತಾನೆ. ಬಾಯಿಂದ ಏನಾದ್ರು ಮಾತಾಡ್ಲಿಕ್ಕೆ ಶಕ್ತಿ ಬೇಕು. ಬಲೆ ಆರಾಮಿಲ್ದಾಗ ನೀವು ಸಂದೇಶ ಕೊಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಆದ್ರೆ ನೆನಪು ಮಾಡ್ಬೋದಲ್ವಾ. ಆತ್ಮ ಜಾನ್ತಿ ಹೇ ಹಮ್ ಶಿವ ಬಾಬಾಕ್ಕೆ ಬಚ್ಚೆ. ನಾವ್ ಆತ್ಮಕ್ಕೆ ಗೊತ್ತು ನಾವ್ ಯಾರ ಮಕ್ಕಳು, ಶಿವ ಬಾಬಾರು ಮಕ್ಕಳು. ಬಾಬಾ ಹಮ್ಕೋ ಲೇ ಚಲ್ನೆ ಲಿಯೇ ಆಯೇ ಹೇ. ಬಾಬಾ ಬಂದಿದ್ದಾರೆ ನಮ್ಮನ್ನ ವಾಪಸ್ಸು ಕರ್ಕೊಂಡು ಹೋಗ್ಲಿಕ್ಕೆ. ಬಾಬಾ ಹೇಳ್ತಿದ್ದಾರೆ, ಯ ಪ್ರಾಕ್ಟೀಸ್ ಬಹುತ್ ಅಚ್ಚಿ ಚಾಯಿ. ಈ ಪ್ರಾಕ್ಟೀಸ್ ನಮಗೆ ಬಹಳ ಚೆನ್ನಾಗಿ ಬೇಕು. ಬಲ್ ಕಹಾ ಭಿ ಹೋ ಪರಂತು ಬಾಬಾ ಕಿ ಯಾದ್ ಮೇ ರಹೋ. ನೀವೆಲ್ಲೇ ಇರ್ಲಿ, ಆದ್ರೆ ಬಾಬಾರವರ ನೆನಪಿರ್ಲಿ. ಎಲ್ಲೇ ಇರ್ಬೋದು, ಎಲ್ಲೋ ಹೋಗಿರ್ತೀರಿ, ಊರಿಗೆ ಹೋಗಿರ್ತೀರಿ, ವಾಕ್ ಹೋಗಿರ್ತೀರಿ, ವ್ಯಾಪಾರಕ್ಕೆ ಹೋಗಿರ್ತೀರಿ, ಅಥವಾ ಇನ್ನೆಲ್ಲೋ ಹೋಗಿರ್ತೀರಿ, ಮದುವೆಗೆ ಹೋಗಿರ್ತೀರಿ, ಇನ್ನೆಲ್ಲೇ ಹೋಗಿರ್ಬೋದು, ಬಾಬಾರವರ ನೆನಪಿನಲ್ಲಿ ಇರಿ. ಬಾಪಾಯೇ ಹೇ, ಯಾಕೆಂದ್ರೆ ಬಾಬಾ ಬಂದಿರೋದೇ ನಮ್ಮನ್ನ ಶಾಂತಿ ಧಾಮ ಸುಖಧಾಮಕ್ಕೆ ಕರೆದುಕೊಂಡು ಹೋಗ್ಲಿಕ್ಕೆ. ಕಿತನಾ ಸಹಜ ಹೇ, ಎಷ್ಟು ಸಹಜ ಇದೆ ತಾನೆ ಇದು. ಶಾಂತಿಧಾಮ ಸುಖಧಾಮ ಕರ್ಕೊಂಡು ಹೋಗೋರು ಬಾಬಾನೇ ತಾನೆ, ಇದೆ ಸಹಜ ತಾನೆ. ಬಹುತ್ ಹೇ ಜೋ ಜಾಸ್ತಿ ಧಾರಣ ನಹಿ ಕರ್ ಸಕ್ತೆ. ಬಹಳ ಜನ ಏನ್ ಮಾಡಲ್ಲ, ಬಾಬಾ ಜ್ಞಾನ ಎಲ್ಲ ಅವರಿಗೆ ಧಾರಣೆ ಮಾಡ್ಕೊಳಿಕ್ ಆಗಲ್ಲ. ಅಚ್ಚ ಯಾದಕರು ಬಾಬಾದು ಪರವಾಗಿಲ್ಲ ಅಂತ ಹೇಳ್ತಾರೆ. ಬಾಬಾ ಜ್ಞಾನ ನಿಮಗೆ ನೆನಪಿಲ್ಲದೆ ಇದ್ದರು ಏನ್ ಮಾಡ್ರಿ, ಬಾಬಾ ಅವ್ರನ್ನ ನೆನಪು ಮಾಡ್ರಿ. ಅಯ್ಯೋ ನಂಗೆ ನೆನಪೇ ಇರಲ್ಲ ಚಡ್ಪಡಿಸ್ಬೇಡ್ರಿ. ಬಾಬಾ ನಿನ್ನೆನೂ ಹೇಳ್ಬಿಟ್ರು, ಮುರುಳಿನೂ ಎಲ್ಲಾನು ಮರೆತು ಬಿಟ್ರಿ ಅಂತ. ನಿನ್ನೆ ಅಬ್ಸರ್ವ್ ಮಾಡಿದ್ರ ಒಂದು ವಾಕ್ಯ, ನೀವೆಲ್ಲಾ ಮರೆದ್ರು ಪರವಾಗಿಲ್ಲ, ಬಾಬಾ ನೆನಪು ಮಾಡ್ರಿ. ಎಲ್ಲ ವಾಕ್ಯ ಮರೆದ್ರು ಪರವಾಗಿಲ್ಲ, ಬಾಬಾ ನೆನಪು ಮಾಡ್ರಿ. ಲಾಸ್ಟಿಗೆ ನೆನಪಿರೋದು ಜ್ಞಾನದ ಸಾರನೇ ಏನು, ಬಾಬಾವನ್ನ ನೆನಪು ಮಾಡೋದೇ ಜ್ಞಾನದ ಸಾರ. ಬಾಬಾ ಯಾ ಸಬ್ ಬಚ್ಚೆ ಬೈತೆ ಇನ್ಮೇ ಬಿ ನಂಬರ್ ವಾರ್. ಇಲ್ಲಿ ಎಲ್ಲಾ ಮಕ್ಕಳು ಕೂತಿದ್ದಾರೆ, ಆದ್ರೆ ನಂಬರ್ ವಾರ್ ಬನ್ನ ಜರೂರ್ ಹೇ, ಆದ್ರೆ ನಂಬರ್ 1 ಅಂತೂ ಆಗ್ಲೇಬೇಕು. ನಂಬರ್ 1 ಆಗ್ಲಿಕ್ಕೆ ಬಂದಿದ್ವಿ, ನಂಬರ್ ವಾರ್ ಅಂತ ಹಂಗೆ ಬಿಟ್ಟು ಬಿಡೋದಿಲ್ಲ. ಪ್ರಯತ್ನ ಪುರುಷಾರ್ಥ ಅಂತೂ ಮಾಡ್ಬೇಕು ತಾನೆ.
ಶಿವ ಬಾಬಾ ಕೋ ಯಾದ್ ಜರೂರ್ ಕರ್ತೆ. ಎಲ್ಲರೂ ಶಿವ ಬಾಬಾ ಅವ್ರನ್ನ ಅವಶ್ಯವಾಗಿ ನೆನಪು ಮಾಡ್ತೀರಿ. ಭಲೆ ನಂಬರ್ ವಾರ್ ಇರ್ಬೋದು, ಅದ್ರ ನೆನಪಂತೂ ಮಾಡೇ ಮಾಡ್ತೀರಿ. ಅವ್ರ ಸಂಘ ತೋಡ್ ಏಕ್ ಸಂಘ ಜೋಡ್ನೆ ವಾಲೆ ತೋ ಸಬ್ ಹೋಂಗೆ. ಎಲ್ಲಾ ಸಂಘ ಬಿಟ್ಟು ಒಬ್ಬ ತಂದೆ ಜೊತೆಗೆ ಸಂಘ ಜೋಡಿಸ್ಬೇಕು ಅಂತಾರೆ ಬಾಬಾ. ಅವ್ರ ಕೊಯ್ಕಿ ಯಾದ್ ನಹಿ ರಹತಿ ಹೋಗಿ. ಬೇರೆ ಯಾರ ನೆನಪು ಇರ್ಲಿಕ್ಕಿಲ್ಲ. ಅಂದ್ರೆ ಯಾರ ನೆನಪು ಇರಬಾರ್ದು, ಬಾಬಾ ನೆನಪು ಅಷ್ಟೇ ಇರ್ಬೇಕು. ಪರಂತು ಇಸ್ಮೇ ಪಿಛಾಡಿ ತಕ್ ಪುರುಷಾರ್ಥ ಕರ್ನಾ ಪಡ್ತಾ. ಆದ್ರೆ ಆ ಸ್ಥಿತಿ ಅಷ್ಟು ಈಸಿ ಅಲ್ಲ. ಎಲ್ಲಾ ಮರೆತು, ಎಲ್ಲರನ್ನೂ ಮರೆತು ಬಾಬಾ ಒಬ್ಬರನ್ನೇ ನೆನಪು ಮಾಡೋದು ಅಲ್ವಾ. ಅದಕ್ಕಾಗಿ ನಾವೇನ್ ಮಾಡ್ಬೇಕಾಗ್ತದೆ, ಪುರುಷಾರ್ಥ ಎಲ್ಲರ ಸಂಘ ಬಿಟ್ಟು ಬಾಬಾರವ್ರ ಜೊತೆಗೆ ನಾವು ಸಂಘವನ್ನ ಜೋಡಿಸ್ಬೇಕು. ಈ ಒಂದು ಸ್ಥಿತಿ ನಮ್ಗೆ ಲಾಸ್ಟ್ ಅಲ್ಲಿ ಬರುತ್ತೆ. ಆ ಲಾಸ್ಟ್ ಅಲ್ಲಿ ಆ ಸ್ಥಿತಿ ಪಡ್ಕೊಳ್ಳಿಕ್ಕೆ ನಾವೇನ್ ಮಾಡ್ತಾ ಇದ್ದೀವಿ, ದಿನಾಲು ಪರಿಶ್ರಮ ಪಡ್ತೀವಿ. ಅಂದರ್ ಮೇ ಸದೈವ್ ಏಕ್ ಶಿವ ಬಾಬಾ ಕಾ ಹಿ ಯಾದ್ ರಹೆ. ಒಳಗಿನಿಂದ ಒಬ್ಬ ಶಿವ ತಂದೆ ಮಾತ್ರ ನಮಗೆ ನೆನಪಿರಬೇಕು ಅಂತಾರೆ ಬಾಬಾ. ಕವಿ ಬಿ ಘೂಮ್ನೆ ಫಿರ್ನೆ ಜಾತೆ ಹೋತೋ ಬಿ ಅಂದರ್ ಮೇ ಯಾದ್ ಬಾಪ್ ಕಿ ಹಿ ರಹೆ. ಹೊರಗಡೆ ಎಲ್ಲೋ ಟೂರಿಗೆ ಹೋಗ್ತೀರಿ, ಪಿಕ್ನಿಕ್ ಹೋಗ್ತೀರಿ, ಮೋಜಿಗೆ ಹೋಗ್ತೀರಿ, ಮನೋರಂಜನೆಗೆ ಹೋಗ್ತೀರಿ, ಅಲ್ಲೂ ಏನಿರ್ಬೇಕು ನಮಗೆ, ಬಾಬಾ ನೆನಪಿರ್ಬೇಕು. ಮುಖ ಚಲಾನಿಕೆ ದರ್ಕಾರ ನಹಿ ರಹತಿ. ಏಕೆಂದ್ರೆ ಬಾಬಾ ನೆನಪು ಎಲ್ಲೋದ್ರು ಭಕ್ತರಿಗೆ ಕಷ್ಟ. ಯಾಕೆಂದ್ರೆ ಅವ್ರಿಗೆ ಮೂರ್ತಿ ಬೇಕು, ಮಂದಿರ ಬೇಕು, ಗಂಟೆ ಜಾಗಟೆ ಬೇಕು, ಕಣ್ಣಿಗೆ ಏನೋ ಕಾಣ್ತಿರ್ಬೇಕು, ಬಾಯಿಂದ ಏನೋ ಹೇಳ್ತಿರ್ಬೇಕು, ಅವಾಗ ಅವ್ರಿಗೆ ಭಕ್ತಿ. ಆದ್ರೆ ನಿಮ್ಮದು ಎಲ್ಲ ಹೋದ್ರು ನೀವು ತಂದೆಯನ್ನ ಮಾಡಬಹುದು. ಸಹಜ ಪಡಾಯಿ ನೋಡಿ, ಬಾಬನ ಶಿಕ್ಷಣ ಎಷ್ಟು ಸಹಜ ಇದೆ. ಪಡಾಕರ್ ತುಮಕೋ ಆಪ್ ಸಮಾನ್ ಬನಾತೆ. ಶಿವ ಬಾಬಾ ನಾವು ಮಕ್ಕಳಿಗೆ ಓದಿಸಿ ತಮ್ಮ ಸಮಾನ ಮಾಡ್ತಾರೆ. ऐसी अवस्था में ही तुम बच्चों को जाना है. ನೋಡಿ, ಬಾಬನ್ ಸಮಾನ ಆಗುವಂತ ಸ್ಥಿತಿಗೆ ನಾವು ಮಕ್ಕಳು ಹೋಗ್ಬೇಕಾಗಿದೆ. जैसे सतो प्रधान अवस्था से आए हैं उस अवस्था में फिर जाना है. ನೋಡಿ, ನೀವು ಬರುವಾಗ ಹೆಂಗ್ ಬಂದಿದ್ರಿ, ಮನೆಯಿಂದ ಹೆಂಗ್ ಬಂದಿದ್ರಿ, ಪರಂಧಾಮದಿಂದ ಬಂದಾಗ ಹೆಂಗ್ ಬಂದಿದ್ರಿ, ಸತೋ ಪ್ರಧಾನ ಸ್ಥಿತಿ. ಹಾಗೆ ನೀವು ಹೋಗುವಾಗ್ಲೇ ಹೆಂಗ್ ಹೋಗ್ಬೇಕು, ಸತೋ ಪ್ರಧಾನ ಆಗೇ ಹೋಗ್ಬೇಕು, ಅದೇ ಸ್ಥಿತಿಯಲ್ಲಿ ಹೋಗ್ಬೇಕು. ಹೆಂಗ್ ಬಂದಿದ್ರೋ ಹೆಂಗ್ ಹೋಗಿದ್ರು ಹಂಗೆ ಬರ್ರಿ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ ಕಿತನಾ ಸಹಜ ಸಮझाने. ಬಾಬಾ ಹೇಳ್ತಾರೆ ಜ್ಞಾನ ತಿಳಿಸ್ಕೊಡೋದಕ್ಕೆ ಎಷ್ಟು ಸಹಜ ಇದೆ. ಘರ್ ಕಾ ಕಾಮ್ ಕಾಶ್ ಕರ್ತೆ. ಈ ಶಿಕ್ಷಣ ಎಷ್ಟು ಸಹಜ ಅಂದ್ರೆ ನೋಡಿ, ಹೇಳ್ತಾರೆ ಬಾಬಾ, ಘರ್ ಕಾ ಕಾಮ್ ಕಾಶ್ ಕರ್ತೆ ಚಲ್ತೆ ಫಿರ್ತೆ ಅಪ್ನೆ ಕೋ ಫೂಲ್ ಬನಾನಾ ಹೈ. ಕೆಲ್ಸ ಬಿಡಿ ಅನ್ನಲ್ಲ ಬಾಬಾ, ಜವಾಬ್ದಾರಿ ಬಿಡಿ ಅನ್ನಲ್ಲ, ಮಕ್ಕಳನ್ನ ಬಿಡ್ರಿ, ಸಂಬಂಧ ಬಿಡ್ರಿ, ಏನು ಇರಲ್ಲ ಬಾಬಾ. ಎಲ್ಲ ಕೆಲಸ ಕಾರ್ಯ ಮಾಡ್ತಾ, ಮನೆಯ ಎಲ್ಲ ಜವಾಬ್ದಾರಿನ ನಿಭಾಯಿಸ್ತಾ, ನಡೆದಾಡ್ತಾ ತಿರುಗಾಡ್ತಾ ಇದ್ರುನು ಎಲ್ಲಾ ಮಾಡ್ತಾನು ನೀವು ನಿಮ್ಮನ್ನ ಹೂಗಳನ್ನಾಗಿ ಮಾಡಿಕೊಳ್ಳಬೇಕು. ಬಾಬಾ ಇದ್ರೆ ಜಾಂಚ್ ಕರ್ನಿ ಹೈ, ಹಮಾರೆ ಮೇ ಕೋಯಿ ಗಡ್ಬಡ್ ತೋ ನಹೀ ಹೈ. ಚೆಕ್ ಮಾಡ್ಕೋತಾ ಇರ್ಬೇಕು, ನನ್ನಲ್ಲಿ ಯಾವುದೇ ಗಡ್ಬಡ ಇಲ್ಲ ತಾನೆ, ಬಾಬಾ ಏನ್ ಹೇಳ್ತಾರೆ ಅದಕ್ಕೆ ಉಲ್ಟಾ ಸುಲ್ಟಾ ಮಾಡ್ತಾ ಇಲ್ಲ ತಾನೆ, ಚೆಕ್ ಮಾಡ್ಕೋಬೇಕು. हीरे का दृष्टांत भी बहुत अच्छा है अपनी जांच करने के लिए. ವಜ್ರದ ದೃಷ್ಟಾಂತ ಹೇಳ್ತಾರಲ್ಲ ಬಾಬಾ, ಅದು ಚೆನ್ನಾಗಿದೆ ತಮ್ಮನ್ನ ತಾವು ಪರಿಶೀಲಿಸಿಕೊಳ್ಳೋದಕ್ಕೆ. ಏನು ವಜ್ರದ ದೃಷ್ಟಾಂತ? ತುಮ್ ಖುದ್ ಹಿ ಮ್ಯಾಗ್ನಿಫೈ ಗ್ಲಾಸ್ ಹೋ. ವಜ್ರವನ್ನ ಯಾವ್ದ್ರಿಂದ ಟೆಸ್ಟ್ ಮಾಡ್ತಾರೆ? ಮ್ಯಾಗ್ನಿಫೈ ಗ್ಲಾಸ್ ಇಂದ. ಬಾಬಾ ಇದ್ರೆ ಮ್ಯಾಗ್ನಿಫೈ ಗ್ಲಾಸ್. ಈಗ ಆತ್ಮನನ್ನ ಪರಿಶೀಲನೆ ಮಾಡ್ಕೊಳ್ಳಿಕ್ಕೂ ಕೂಡ ಏನ್ ಬೇಕು? ಮ್ಯಾಗ್ನಿಫೈ ಗ್ಲಾಸ್. ಎಲ್ಲಿದೆ ಅದು? ನೀವೇ ಮ್ಯಾಗ್ನಿಫೈ ಗ್ಲಾಸ್. ಚಾರ್ಟೇ ಮ್ಯಾಗ್ನಿಫೈ ಗ್ಲಾಸ್. ಚಾರ್ಟ್ ಇಡ್ತೀರಲ್ಲ ದಿನ, ಅದೇ ಮ್ಯಾಗ್ನಿಫೈ ಗ್ಲಾಸ್. ಅದರಿಂದ ನೀವೇ ನಿಮ್ಮನ್ನ ಏನ್ ಮಾಡ್ಕೋಬೇಕು? ಚೆಕ್ ಮಾಡ್ಕೋಬೇಕು. ನಾನು ಎಷ್ಟು ವಜ್ರ ಆಗಿದ್ದೀನಿ, ಇನ್ನು ಎಷ್ಟು ಕಲ್ಮಶ ಇದೆ ನನ್ನಲ್ಲಿ, ನಾನು ಇನ್ನು ಎಷ್ಟು ಚೇಂಜ್ ಆಗ್ಬೇಕು, ಯಾವ್ದ್ರಲ್ಲಿ ಗೊತ್ತಾಗತ್ತೆ? ಚಾರ್ಟ್ ಅಲ್ಲಿ ಗೊತ್ತಾಗತ್ತೆ. ನೀವು ನಿಮಗೆ ಮ್ಯಾಗ್ನಿಫೈ ಗ್ಲಾಸ್ ಆಗಿದ್ದೀರಿ. तो अपनी जांच करने मेरे में देहाभिमान ರಿಂಚಕ್ भी तो नहीं है. ನೀವು ನಿಮ್ಮಲ್ಲಿ ಚೆಕ್ ಮಾಡ್ಕೋಬೇಕು. ನೀವೇ ಮ್ಯಾಗ್ನಿಫೈ ಗ್ಲಾಸ್ ಆಗಿ ಏನ್ ಚೆಕ್ ಮಾಡ್ಕೋಬೇಕಂದ್ರೆ, ನನ್ನಲ್ಲಿ ದೇಹದ ಅಭಿಮಾನ ಎಳ್ಳಷ್ಟು ಇಲ್ಲ ತಾನೇ. ಭಲೆ ಸಮಯ ಸ ಪುರುಷಾರ್ಥಿ. ಭಲೆ ಈ ಸಮಯದಲ್ಲಿ ಎಲ್ಲರೂ ಪುರುಷಾರ್ಥಿಗಳಾಗಿದ್ದಾರೆ, ಅಂದ್ರೆ ಎಲ್ಲರಲ್ಲೂ ಕಲ್ಮಶ ಇದೆ. ವಜ್ರ ಕಂಪ್ಲೀಟ್ ಫ್ಲಾಲೆಸ್ ವಜ್ರ ಆಗೋದಕ್ಕೆ, ಫ್ಲಾಲೆಸ್ ಡೈಮಂಡ್ ಆಗೋದಕ್ಕೆ ನೀವೆಲ್ಲ ಪ್ರಯತ್ನ ಮಾಡ್ತಿದ್ದೀರಿ.
ಆದ್ರೆ ಎಲ್ರೂ ಡೈಮಂಡೇ, ಕೆಲವರಲ್ಲಿ ಕೆಲವು ಫ್ಲಾ ಇದೆ, ಕಲೆ ಇದೆ, ಕೊಳೆ ಇದೆ, ಕಲ್ಮಶ ಇದೆ. ಅದನ್ನ ತೆಗೆದು ಹಾಕೋದಕ್ಕೆ ನೀವೆಲ್ಲ ಪುರುಷಾರ್ಥ ಮಾಡ್ತಾ ಇದ್ದೀರಿ. ಪರಂತು ಏಮ್ ಆಬ್ಜೆಕ್ಟ್ ಸಾಮ್ನೆ ಹೇ, ತುಮೆ ಸಬ್ಕೋ ಪೈಗಾಮ್ ದೇನಾ ಹೇ. ನೀವೆಲ್ಲರಿಗೂ ಏನ್ ಕೊಡ್ಬೇಕು? ಸಂದೇಶವನ್ನ ಕೊಡ್ಬೇಕಂತಾರೆ ಬಾಬಾ. बाबा ने कहा था अखबार में भल खर्चा हो या पैगाम सबको मिल जाए. ನೀವು ಪತ್ರಿಕೆಗಳಲ್ಲಿ ಹಾಕಿಸ್ರಿ, ಪೇಪರ್ನವ್ರು ಸುಮ್ನೆ ಹಾಕಲ್ಲ, ನಿಮ್ಮ ಹತ್ರ ಹಣ ತಗೊಳ್ತಾರೆ, ಭಲೆ ಖರ್ಚಾಗ್ಲಿ, ಒಟ್ಟಾರೆ ಸಂದೇಶ ಕೊಡಿ. बोलो एक बाबा को याद करो तो विकर्म विनाश हो जाए और पवित्र बन जाएंगे. ನೀವು ಸಂದೇಶದಲ್ಲಿ ಹೇಳ್ರಿ, ಒಬ್ಬ ತಂದೆಯನ್ನ ನೆನಪು ಮಾಡಿದ್ರೆ ನಿಮ್ಮ ವಿಕರ್ಮ ವಿನಾಶ ಆಗತ್ತೆ, ನೀವು ಪವಿತ್ರ ಆಗ್ಬಿಡ್ತೀರಿ. ಅಭಿ ಕೋಯಿ ಪವಿತ್ರ ನಹಿ ಹೈ, ಇನ್ನು ಯಾರು ಏನಾಗಿಲ್ಲ, ಪವಿತ್ರ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಯಾರು ಪವಿತ್ರ ಆಗಿಲ್ಲ ಹೇಳಿದ್ರಲ್ಲ ಬಾಬಾ. ಎಲ್ಲ ಪುರುಷಾರ್ಥ ಮಾಡ್ತಿದ್ದೇವೆ, ಎಲ್ಲಾ ಡೈಮಂಡ್ ಅಲ್ಲೂ ಫ್ಲಾ ಇದೆ, ಕಲ್ಮಶ ಇದೆ. ಅದನ್ನ ತೆಗೆದು ಹಾಕ್ಲಿಕ್ಕೆ ಎಲ್ರು ಏನ್ ಮಾಡ್ತಾ ಇದ್ದೀವಿ? ಪುರುಷಾರ್ಥ ಮಾಡ್ತಾ ಇದ್ದೀವಿ ಅಂತಾರೆ ಬಾಬಾ. ಬಾಬಾನೇ ಸಮझाया है ಪವಿತ್ರ ಆತ್ಮಾಯಿ ಹೋತಿ ಹಿ ಹೈ. ಬಾಬಾ ತಿಳಿಸ್ಕೊಟ್ಟಿದ್ದಾರೆ, ಇಲ್ಲ ನನ್ನಲ್ಲಿ ಯಾವ ಕಲ್ಮಶ ಇಲ್ಲ, ನಾನು ಫ್ಲಾಲೆಸ್ ಡೈಮಂಡ್ ಆಗಿದ್ದೇನೆ ಅಂದ್ರೆ ಹಂಗಂದ್ರೆ ಸತ್ಯುಗದಲ್ಲಿ ಇದೆಯಾ? ಬಾಬಾ ಕೇಳ್ತಾರೆ, ಈ ಫ್ಲಾಲೆಸ್ ಡೈಮಂಡ್ಗಳು ಎಲ್ಲಿರ್ತಾರೆ? ಪವಿತ್ರ ಆತ್ಮಗಳು ಎಲ್ಲಿರ್ತಾರೆ? ಹೊಸ ಜಗತ್ತಿನಲ್ಲಿ. ಯ ಪುರಾಣಿ ದುನಿಯಾ ಅಪವಿತ್ರ ಹೇ, ಇದು ಹಳೆ ಜಗತ್ತು ಅಪವಿತ್ರ ಆಗಿದೆ. ಒಬ್ರೂ ಪವಿತ್ರ ಇರಲು ಸಾಧ್ಯ ಇಲ್ಲ. ಆತ್ಮ ಜब ಪವಿತ್ರ बन जाती है तो फिर पुराना शरीर छोड़ देती है. ಆತ್ಮ ಯಾವಾಗ ಪವಿತ್ರ ಆಗತ್ತೆ ಅವಾಗ ಈ ಶರೀರ ಏನ್ ಮಾಡ್ಬಿಡುತ್ತದು? ಬಿಟ್ಟು ಬಿಡುತ್ತೆ. ಬಾಬಾ ಹಲ್ವಾದ ಉದಾಹರಣೆ ಹೇಳ್ತಾರೆ, ಹಲ್ವಾ ಮಾಡ್ತಾ ಇರ್ತೀರಿ, ಮುಗೀತು ಬೆಂತು ಅಂತ ಯಾವಾಗ ಗೊತ್ತಾಗತ್ತದು? ಅದು ಬಾಣಲೆ ಬಿಡ್ತಾ ಹೋಗ್ತದೆ. ಒಂದು ಹಣ್ಣು ಪಕ್ವ ಆಯ್ತು ಅಂತ ಯಾವಾಗ ಗೊತ್ತಾಗತ್ತೆ? ಅದು ತೊಟ್ಟು ಕಳಿಸ್ತಾ ಹೋಗ್ತದೆ. ಹಾಗೆ ಬಾಬಾ ಹೇಳ್ತಾ ಇದ್ದಾರೆ, ಆತ್ಮ ಪವಿತ್ರ ಆದಾಗ ತನ್ನ ಹಳೇ ಶರೀರವನ್ನ ಬಿಟ್ಟು ಬಿಡುತ್ತೆ. ಚೋಡ್ನಾ ಹಿ ಹೇ, ಎಲ್ಲರೂ ಬಿಡ್ಲೇಬೇಕು. ಯಾದ್ ಕರ್ತೆ ಕರ್ತೆ ತುಮಾರಿ ಆತ್ಮ ಏಕದಂ ಪವಿತ್ರ ಬನ್ ಜಾಯೇಗಿ. ತಂದೆಯನ್ನ ನೆನ್ಪು ಮಾಡ್ತಾ ಮಾಡ್ತಾ ನೀವು ಆತ್ಮ ಏಕದಂ ಏನಾಗ್ಬಿಡ್ತೀರಿ? ಪವಿತ್ರ ಆಗ್ಬಿಡ್ತೀರಿ. ಶಾಂತಿ ಧಾಮ್ ಸೆ ಹಮ್ ಏಕದಂ ಪವಿತ್ರ ಆತ್ಮ ಆಯಿ ಫಿರ್ ಗರ್ಭ ಮಹಲ್ ಮೇ ಬೈಟಿ. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ಶಾಂತಿಧಾಮದಿಂದ ನೀವು ಪವಿತ್ರ ಆತ್ಮಗಳು ಸೀದಾ ಎಲ್ಲಿ ಬಂದ್ಬಿಡ್ತೀರಿ? ಗರ್ಭ ಮಹಲಿನಲ್ಲಿ. ಗರ್ಭ ಜೈಲಿನಲ್ಲ, ಗರ್ಭ ಮಹಲಿನಲ್ಲಿ ಬರ್ತೀರಿ. ಫಿರಿತನ ಪಾಠ ಬಜಾಯ, ಆಮೇಲೆ ಏನ್ ಮಾಡಿದ್ರೆ ಎಷ್ಟೊಂದು ಪಾತ್ರ ಮಾಡ್ತೀರಿ. ಈಗ ಪೂರ್ಣ ಚಕ್ರ ಮುಗೀತು, ನೀವ್ ಆತ್ಮಗಳಿವಾಗ ಮತ್ತೆ ಮನೆಗೆ ಹೋಗುವ ಸಮಯ. ವಾಸೆ ಫಿರ್ ಸುಖಧಾಮೆ ಜಾಯಂಗೆ. ಬಾಬಾ ಹೇಳ್ತಾರೆ, ಆಮೇಲೆ ಮತ್ತೆ ಅಲ್ಲಿಂದ ಎಲ್ಲಿ ಹೋಗ್ತೇವೆ? ಸುಖಧಾಮಕ್ಕೆ ಹೋಗ್ತೇವೆ. ಅಲ್ಲೇನಿರುತ್ತೆ ಸುಖಧಾಮದಲ್ಲಿ? ಆಗ್ಲೇ ಹೇಳಿದ್ರಲ್ಲ ಬಾಬಾ, ಗರ್ಭ महल होता है. फिर भी पुरुषार्थ करना है ऊंच पद पाने के लिए पढ़ाई है. ಬಾಬಾ ಹೇಳ್ತಾರೆ, ಸುಖಧಾಮಕ್ಕಂತೂ ಹೋಗ್ತೇವೆ, ಅಲ್ಲಿ ಗರ್ಭ ಮಹಲಿಗೆ ಹೋಗ್ತೇವೆ, ಎಲ್ಲರೂ ಹೋಗ್ತೀವಲ್ಲ ಅಂತ ಸುಮ್ನೆ ಕುತ್ಕೋಬಾರದು. ಪುರುಷಾರ್ಥ ಮಾಡ್ಬೇಕೇನಂತ? ಗರ್ಭ ಮಹಲಿಗೆ ಹೋಗ್ಲಿ ಪುರುಷಾರ್ಥ ಮಾಡ್ಬೇಕಾಗಿಲ್ಲ. ಒಂದಿನ ಬಂದವನು ಕೂಡ ಸತ್ಯುಗಕ್ಕೆ ಬರ್ತಾನೆ ಅಥವಾ ಸ್ವರ್ಗಕ್ಕೆ ಬರ್ತಾನೆ, ಅವರು ಗರ್ಭ ಮಹಲಿಗೆ ಹೋಗ್ತಾನೆ. ಆದ್ರೆ ಪುರುಷಾರ್ಥ ಮಾಡ್ಬೇಕು, ಶ್ರೇಷ್ಠ ಪದವಿ ಪಡ್ಕೊಳ್ಳಿಕ್ಕೆ. ಇದು ಶಿಕ್ಷಣ ಆಗಿದೆ ಅಂತಾರೆ ಬಾಬಾ. ಅಭಿ ನರಕ ವೇಶ್ಯಾಲಯ ವಿನಾಶ ಹೋ ಶಿವಾಲಯ ಸ್ಥಾಪನಾ ಹೋ ರಹಾ ಹೈ. ಈಗ ಯಾವ್ದು ವಿನಾಶ ಆಗ್ತಾ ಇದೆ? ನರಕ. ಇದಕ್ಕೆ ವೇಶ್ಯಾಲಯ ಅಂತಾರೆ ಬಾಬಾ. ಇದು ವಿನಾಶ ಆಗಿ ಏನ್ ಸ್ಥಾಪನೆ ಆಗುತ್ತೆ? ಶಿವಾಲಯ. ಅಬ್ ತೋ ಸಬ್ಕೋ ವಾಪಸ್ ಜಾನಾ ಹೈ. ಈಗ ಎಲ್ಲರೂ ವಾಪಸ್ಸು ಹೋಗ್ಬೇಕಾಗಿದೆ. तुम भी समझते हो हम यह शरीर छोड़ जाकर नई दुनिया में प्रिंस प्रिंसेस बनेंगे. ನಿಮ್ಗೆ ಗೊತ್ತಿದೆ, ಈ ಶರೀರ ಬಿಟ್ಟು ನಾವು ಹೋಗಿ ಹೊಸ ಜಗತ್ತಿನಲ್ಲಿ ಪ್ರಿನ್ಸ್ ಪ್ರಿನ್ಸೆಸ್ ಆಗುತ್ತೇವೆ. कोई समझेंगे हम प्रजा में चले जाएंगे, इसमें बिल्कुल लाइन क्लियर हो. ಬಾಬಾ ಹೇಳ್ತಾ ಇದ್ದಾರೆ, ನಿಮ್ಗೆ ಗೊತ್ತಿದೆ ನಾವೀಗ ಶರೀರ ಬಿಟ್ಟು ಹೊಸ ಜಗತ್ನಲ್ಲಿ ರಾಜಕುಮಾರ ರಾಜಕುಮಾರಿ ಆಗ್ತೇವೆ. ಕೆಲವ್ರು ತಿಳ್ಕೊಂಡಿದ್ದಾರೆ ನಾವು ಪ್ರಜೆ ಆಗ್ತೇವೆ. ನೋಡಿ, ಕೆಲವ್ರು ತಿಳ್ಕೊಂಡಿದ್ದಾರೆ, ಚೆಕ್ ಮಾಡ್ಕೊಂಡು ಕೆಲವರು ನಾನ್ ರಾಜಕುಮಾರನೇ ಆಗ್ತೀನಿ, ರಾಜಕುಮಾರಿಯೇ ಆಗ್ತೇನೆ, ಕೆಲವ್ರ ಪಕ್ಕ ಇದೆ. ಕೆಲವ್ರು ತಿಳ್ಕೊಂಡಿದ್ದಾರೆ, ಅಯ್ಯೋ ನಾನೆಲ್ಲಿ ರಾಜಕುಮಾರ ರಾಜಕುಮಾರಿ ಆಗ್ತೇನೆ, ನನ್ನಲ್ಲಿ ಇನ್ನೂ ಎಷ್ಟೊಂದು ಕಲ್ಮಶ ಇದೆ, ನಾನು ಪ್ರಜೆ ಆಗ್ತೇನೆ ಅಂತ. ಬಾಬಾ ಇದ್ರೆ ಹೀಗೆ ನೀವು ನಿಮ್ಮನ್ನ ಚೆಕ್ ಮಾಡ್ಕೊಳ್ಳಿಕ್ಕೆ ನಿಮ್ಮ ಲೈನ್ ಕ್ಲಿಯರ್ ಆಗಿರ್ಬೇಕಂತಾರೆ ಬಾಬಾ. ಏಕ್ ಬಾಬಾ ಕಿ ಹಿ ಯಾದ್ ರಹೆ ಅವ್ರು ಕುಚ್ ಭಿ ಯಾದ್ ನಾ ಆಯೆ.
ನಮ್ಮ ಬುದ್ಧಿ ಎಲ್ಲ ಯಾವಾಗ್ಲೂ ಬಾಬಾ ಜೊತೆ ಕ್ಲಿಯರ್ ಆಗಿರ್ಬೇಕು, ಒಬ್ಬ ತಂದೆಯನ್ನೇ ನಾವು ನೆನಪು ಮಾಡ್ಬೇಕು. ಇಸ್ಕೋ ಕಹಾ ಜಾತಾ ಹೇ ಪವಿತ್ರ ಬೆಗ್ಗರ್, ಶರೀರ್ ಬಿ ಯಾದ್ ನಾ ರಹೆ. ನೋಡಿ, ಈ ಸ್ಥಿತಿಗೆ ಪವಿತ್ರ ಬೆಗ್ಗರ್ ಅಂತ ಹೇಳ್ಬೋದು. ಯಾವ ಸ್ಥಿತಿಗೆ? ಬಾಬಾ ಒಬ್ಬರೇ ನೆನಪಿದ್ದಾರೆ, ಬೇರೆ ಏನು ನೆನಪಿಲ್ಲ. ಆ ಸ್ಥಿತಿಗೆ ಏನಂತ ಹೇಳ್ತಾರೆ ಬಾಬಾ? ಪವಿತ್ರ ಬೆಗ್ಗರ್, ಪವಿತ್ರ ಭಿಕಾರಿ ಅಂತ. ಶರೀರ್ ಬಿ ಯಾದ ನ ರಹೆ, ಶರೀರನೂ ಕೂಡ ನಮಗೆ ನೆನಪಿರಬಾರದು. ಯತ್ ಪುರಾಣ ಚೀಚಿ ಶರೀರೇನಾ, ಇದು ಹಳೇ ಚೀಚಿ ಶರೀರ ಅಂತಾರೆ ಬಾಬಾ. ಯಾ ಜೀತೆ ಜಿ ಮರ್ನಾ ಹಿ ಬುದ್ಧಿ ಮೇ ರೆಹನಾ. ಬಾಬಾ ಹೇಳ್ತಾರೆ, ಮಕ್ಕಳೇ, ಇದು ಚೀಚಿ ಶರೀರದಲ್ಲಿ, ಚೀಚಿ ಜಗತ್ತಿನಲ್ಲಿ ನಾವು ಪಾತ್ರ ಮಾಡ್ಲೇಬೇಕು. ಈ ಜಗತ್ನಲ್ಲಿ ನಾವು ಹೇಗ್ ಬದುಕಬೇಕು ಅಂದ್ರೆ, ಬದುಕಿದ್ದು ಸತ್ತಂಗೆ. ಇದು ನೀವು ಮಕ್ಕಳ ಬುದ್ಧಿಯಲ್ಲಿರ್ಲಿ. ಅಭಿ ಹಮ್ಕೋ ವಾಪಸ್ ಘರ್ ಜಾನಾ ಹೈ, ಯಾಕಂದ್ರೆ ಈಗ ನಾಟಕ ಮುಗೀತು, ವಾಪಸ್ ನಾವು ಮನೆಗೆ ಹೋಗ್ಬೇಕಾಗಿದೆ. ಅಪ್ನೆ ಘರ್ ಕೋ ಭೂಲ್ ಗಯೆ, ನೀವು ನಿಮ್ಮ ಮನೆಯನ್ನ ಮರ್ತ್ ಬಿಟ್ಟಿದ್ದೀರಿ. ಫಿರ್ ಬಾಪ್ನೆ ಯಾದ್ ದಿಲಾಯಾ ಹೈ, ಈಗ ಬಾಬಾ ಮತ್ತೆ ನಮಗೆ ನೆನಪು ಕೊಟ್ಟಿದ್ದಾರೆ, ಮನೆಯ ದಾರಿಯನ್ನ ನೆನಪು ಮಾಡ್ಕೊಟ್ಟಿದ್ದಾರೆ, ಮನೆಗೆ ಹೋಗ್ಬೇಕು ಅನ್ನುವಂತ ನೆನಪನ್ನ ಬಾಬಾ ನಮ್ಗೆ ಕೊಟ್ಟಿದ್ದಾರೆ. ಅಭಿ ಯಹ ನಾಟಕ ಪೂರಾ ಹೋತಾ ಹೈ, ಈಗ ನಾಟಕ ನಮ್ಮದು ಪೂರ್ಣ ಆಗತ್ತೆ. ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಮಕ್ಕಳೇ ನೀವೆಲ್ಲರೂ ಏನಾಗಿದ್ದೀರಿ? ವಾನಪ್ರಸ್ಥಿಗಳಾಗಿದ್ದೀರಿ. ಸಾರೆ ವಿಶ್ವ ಮೇ ಜೋ ಭಿ ಮನುಷ್ಯ ಮಾತ್ರ ಸಬ್ ಕಿ ಇಸ್ ಸಮಯ ವಾನಪ್ರಸ್ಥ ಅವಸ್ಥಾ ಹೈ. ಜಗತ್ನಲ್ಲಿ ಎಲ್ಲರದ್ದು, ಯಾರೆಲ್ಲ ಇದ್ದಾರೋ ಎಲ್ಲರದ್ದು ಏನಂತಾರೆ ಬಾಬಾ? ವಾನಪ್ರಸ್ಥ ಅವಸ್ಥೆ. ಚಿಕ್ಕ ಮಕ್ಕಳು ಯಾರು ಅಲ್ಲ, ಅವ್ರಿಗೂ ಏನಾಗೋಗ್ಬಿಟ್ಟಿದೆ? ವಾನಪ್ರಸ್ಥ ಸ್ಥಿತಿ ಬಂದಿದೆ. ಯಾಕೆಂದ್ರೆ ಎಲ್ಲರೂ ಪರಂಧಾಮಕ್ಕೆ ಹೋಗೋದು ಸಮೀಪ ಬಂದಿದೆ. ಯಾಕೆಂದ್ರೆ ಆತ್ಮಕ್ಕೆ ವಯಸ್ಸಿನ ಭೇದನೂ ಕೂಡ ಇಲ್ಲ ತಾನೆ. ಜನ್ಮದಲ್ಲೇ ಮುದುಕರಾದವರು ಸತ್ತು ಮಕ್ಕಳಾಗಿರ್ತಾರೆ, ಅಲ್ವಾ? ಹಾಗೆ ಬಾಬಾ ಹೇಳ್ತಾರೆ, ಹೀಗೆ ಪಾತ್ರ ಮಾಡ್ತಾ ಮಾಡ್ತಾ ಈಗ ನಾವು ಲಾಸ್ಟ್ ಅಲ್ಲಿ ಬಂದು ತಲುಪಿದ್ದೇವೆ. ಇದು ವಾನಪ್ರಸ್ಥ ಸ್ಥಿತಿ ಎಲ್ಲರದು. ನಾನು ಬಂದಿದ್ದೇನೆ, ಬಾಬಾ ಹೇಳ್ತಾರೆ, ಮಕ್ಕಳೇ ನಾನು ಬಂದಿದ್ದೇನೆ. ಯಾಕೆ ಬಂದಿದ್ದಾರೆ ಬಾಬಾ? ಎಲ್ಲ ಆತ್ಮಗಳನ್ನ ವಾಣಿಯಿಂದ ದೂರ ಕರೆದುಕೊಂಡು ಹೋಗ್ಲಿಕ್ಕೆ. ಇದಕ್ಕೇನೆ ವಾನಪ್ರಸ್ಥ ಅವಸ್ಥೆ, ವಾನಪ್ರಸ್ಥ ಅಂತ ಹೇಳಲಾಗತ್ತೆ. ಬಾಬಾ ಹೇಳ್ತಾರೆ, ಈಗ ನೀವು ಚಿಕ್ಕವರು ದೊಡ್ಡವರು ಎಲ್ಲರೂ ವಾನಪ್ರಸ್ಥ ಅವಸ್ಥೆಯಲ್ಲಿದ್ದೀರಿ. ವಾನಪ್ರಸ್ಥ ಕಿಸ್ಕೋ ಕಹಾ ಜಾಯ್ ಅಭಿ ತುಮ್ ನಹಿ ಜಾನ್ತೆ. ವಾನಪ್ರಸ್ಥ ಅಂತ ಯಾರಿಗೆ ಹೇಳಬೇಕು ಇದು ಕೂಡ ನಿಮ್ಗೆ ಮೊದಲು ಗೊತ್ತಿರ್ಲಿಲ್ಲ. ಎಸೆ ಜಾಕರ್ ಗುರು ಕರ್ತೇತೆ ಅಲ್ವಾ? ಭಾರತದಲ್ಲಿ ಒಂದು ಸಂಪ್ರದಾಯ ಇದೆ, 60 ವರ್ಷಕ್ಕೆ ಹೋಗಿ ಗುರುಗಳನ್ನ ಮಾಡ್ಕೊಳ್ಬೇಕಂತ. ಅದು ಕೂಡ ನಮ್ಗೆ ಗೊತ್ತಿರ್ಲಿಲ್ಲ. ಭಾರತದಲ್ಲಿ ಭಕ್ತಿಲಿ ಏನೇನೋ ನಂಬಿಕೆಗಳು, ಏನೇನೋ ಸಂಪ್ರದಾಯಗಳಿದ್ದಾವೆ. ಆದ್ರೆ ಅನೇಕ ಶಾಸ್ತ್ರ ಅದು ಇದು ಎಲ್ಲ ಋಷಿ ಮುನಿಗಳು ಬರೆದು ಯಾವುದು ಒಂದು ಬುದ್ಧಿಲಿ ಇಲ್ದಂಗೆ ಮಾಡ್ಬಿಟ್ಟಿದ್ದಾರೆ. ಒಂದ್ ಸಮಯ ಇತ್ತು, 60 ವರ್ಷ ಆದಾಗ ಏನ್ ಮಾಡ್ಬೇಕು ಅವರು? ವಾನಪ್ರಸ್ಥಿಗಳಾಗ್ಬೇಕು ಅಂದ್ರೆ ಗುರುಗಳ ಹತ್ರ ಹೋಗ್ಬಿಡ್ಬೇಕು ಅಂತ ಬಾಬಾ ಹೇಳ್ತಾರದ. ನೀವು ಮಕ್ಳಿಗೆ ಮೊದ್ಲು ಗೊತ್ತಿರ್ಲಿಲ್ಲ ಯಾವ್ದಕ್ಕೆ ವಾನಪ್ರಸ್ಥಾವಸ್ಥೆ ಅಂತ ಹೇಳ್ತಾರೆ ಅಂತ. ತಮ್ಮ ಲೌಕಿಕ ಗುರು ದ್ವಾರ ಆಧಾ ಕಲ್ ಪುರುಷಾರ್ಥ ಕರ್ತೆ ಆಯ್ ಹೋ. ಸುಮ್ನೆ ಹೋಗೋದು, ಗುರುಗಳನ್ನ ಮಾಡ್ಕೊಂಡ್ಬಿಡೋದು, ಯಾವ ಸ್ಥಿತಿ ಅದು ಕೂಡ ಗೊತ್ತಿಲ್ಲ ಮನುಷ್ಯರಿಗೆ. ನೀವು ಲೌಕಿಕ ಗುರುಗಳ ಮೂಲಕ ಅರ್ಧ ಕಲ್ಪ ಪುರುಷಾರ್ಥವನ್ನ ಮಾಡ್ತಾ ಬಂದಿದ್ದೀರಿ. ಲೌಕಿಕ ಗುರುಗಳಿದ್ದಾರಲ್ಲ, ಭಕ್ತಿ ಮಾರ್ಗದ ಗುರುಗಳು, ಅವ್ರ ಜೊತೆ ಪುರುಷಾರ್ಥ ಎಷ್ಟು ಸಮಯ ಮಾಡಿದಿರಿ? ಅರ್ಧ ಕಲ್ಪ. ಮುಕ್ತಿಗೆ ಹೋಗ್ಲಿಕ್ಕೆ ಅರ್ಧ ಕಲ್ಪ ಪುರುಷಾರ್ಥ ಮಾಡ್ಬಿಟ್ಟಿದ್ದೀರಿ, ಆದ್ರೂ ಹೋಗ್ಲೇ ಇಲ್ಲ, ನೀವು ಇನ್ನೂ ಇಲ್ಲೇ ಇದ್ದೀರಿ. ಪರಂತು ಜ್ಞಾನ ಕೊಯ್ ಬಿ ನೈ. ಆದ್ರೆ ಪರಂಧಾಮಕ್ಕೆ ಹೇಗ್ ಹೋಗ್ಬೇಕು, ಮುಕ್ತಿಗೆ ಹೆಂಗ್ ಹೋಗ್ಬೇಕು, ಅದು ನಿಮ್ಗೆ ಯಾರಿಗೂ ಗೊತ್ತೇ ಇರ್ಲಿಲ್ಲ. ಯಾರಿಗೂ ಗೊತ್ತೇ ಇಲ್ಲ ಆ ಜ್ಞಾನ, ಲೌಕಿಕ ಗುರುಗಳಿಗೂ ಕೂಡ ಗೊತ್ತಿಲ್ಲ. ಆ ಬಾಪ್ ಖುದ್ ಕಹತೆ ತುಮ್ ಛೋಟೆ ಬಡೆ ಸಬ್ ಕಿ ವಾನಪ್ರಸ್ಥ ಅವಸ್ಥಾ ಹೈ. ಮುಕ್ತಿ ತೋ ಸಬ್ಕೋ ಮಿಲ್ನಿ ಹೈ, ಛೋಟೆ ಬಡೆ ಸಬ್ ಖತಮ್ ಹೋ ಜಾಯೆಂಗೆ. ನೋಡಿ, ಬಾಬಾ ಇದ್ರೆ ಎಲ್ಲರಿಗೂ ಮುಕ್ತಿ ಅಂತೂ ಅವಶ್ಯವಾಗಿ ಎಲ್ಲರಿಗೂ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾರೆ ಬಾಬಾ. ಚಿಕ್ಕವರು ದೊಡ್ಡವರು ಎಲ್ಲರೂ ಸಮಾಪ್ತಿ ಆಗ್ತಾರೆ. ವಿನಾಶದಲ್ಲಿ ಇವರು ಚಿಕ್ಕವರು ಅಂತ ವಿನಾಶ ತಡೆಯುತ್ತಾ, ಅವ್ರನ್ನ ಉಳಿಸುತ್ತಾ, ರಕ್ಷಣೆ ಮಾಡುತ್ತಾ? ಇಲ್ಲ, ಅವರು ಎಲ್ಲರೂ ಖತಮ್ ಆಗ್ಬಿಡ್ತಾರೆ. ಯಾಕೆಂದ್ರೆ ಬಾಬಾ ಬಂದಿರೋದೇ ಎಲ್ಲರನ್ನು ಮನೆಗೆ ಕರ್ಕೊಂಡು ಹೋಗ್ಲಿಕ್ಕೆ. ಇಸ್ಮೇ ತೋ ಬಚ್ಚೋಂಕೋ ಬಹುತ್ ಖುಷಿ ಹೋನೆ ಚಾಹಿ. ಇದ್ರಲ್ಲಂತೂ ನೀವು ಮಕ್ಕಳಿಗೆ ಬಹಳ ಖುಷಿ ಆಗ್ಬೇಕು ಅಂತಾರೆ ಬಾಬಾ. ಏನ್ ಖುಷಿ ಆಗ್ಬೇಕು? ಮನೆಗೆ ಹೋಗ್ತಿದೀವಲ್ಲ. ಯಾ ದುಃಖ ಭಾಸ್ತಾ ಹೈ. ಯಾಕೆಂದ್ರೆ ಇಲ್ಲೇನಿದೆ? ಬಹಳ ದುಃಖ ಇದೆ ತಾನೆ. ಇಸ್ಲಿಯೇ ಅಪ್ನೆ ಘರ್ ಸ್ವೀಟ್ ಹೋಮ್ ಕೋ ಯಾದ್ ಕರ್ತೆ ಹೈ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಎಲ್ಲರೂ ಮನೆಯನ್ನ, ಸ್ವೀಟ್ ಹೋಮ್ ಅನ್ನ ನೆನಪು ಮಾಡ್ತಾರೆ. ಘರ್ ಜಾನಾ ಚಾತೆ ಪರಂತು ಅಕಲ್ ತೋ ಹೇ ನೈ. ಎಲ್ಲರಿಗೂ ಆಸೆ ಇದೆ ಮನೆಗೆ ಹೋಗ್ಬೇಕು, ಮುಕ್ತಿಗೆ ಹೋಗ್ಬೇಕು ಅಂತ.
ಆದ್ರೆ ಮುಕ್ತಿಗೆ ಹೇಗ್ ಹೋಗ್ಬೇಕು ಅನ್ನೋದೇನಿಲ್ಲ, ಅಕಲಿಲ್ಲ, ಬುದ್ಧಿ ಇಲ್ಲ, ಜ್ಞಾನ ಇಲ್ಲ. ಕತೆ ಹಮ್ ಆತ್ಮಕ್ಕೂ ಅಬ ಶಾಂತಿ ಚಾಯ್. ಎಲ್ಲರೂ ಹೇಳ್ತಾರೆ ಈಗ ನನಗೆ ಶಾಂತಿ ಬೇಕು, ನನ್ನ ಆತ್ಮಕ್ಕೆ ಶಾಂತಿ ಬೇಕು ಅಂತ. ಬಾಬಾ ಹೇಳ್ತಾರೆ ಎಷ್ಟು ಸಮಯಕ್ಕಾಗಿ ಬೇಕು, ಎಷ್ಟು ಸಮಯಕ್ಕಾಗಿ ಬೇಕು ಶಾಂತಿ? ಬಾಬಾ ಹೇಳ್ತಾರೆ ಯಹಾ ತೋ ಹರೇಕ್ ಕೋ ಅಪನಾ ಅಪನಾ ಪಾರ್ಟ್ ಬಜಾನಾ ಹೇ. ಶಾಂತಿಯಲ್ಲೇ ಕುತ್ಕೊಂಡ್ಬಿಟ್ಟಿದ್ದೇನೆ, ಬಹಳ ಆರಾಮಿದೆ ಅಂತ ಪರಂಧಾಮದಲ್ಲೇ ಕುತ್ಕೊಳ್ಳಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ನಿಮ್ಮ ಪಾತ್ರ ಏನಿದೆಯೋ ಅದನ್ನ ಅಭಿನಯ ಮಾಡ್ಲಿಕ್ಕೆ ವಾಪಸ್ ಬರ್ಲೇಬೇಕು. ಎಷ್ಟು ಸಮಯ ಬೇಕಾಗಾದ್ರೆ? ಎಷ್ಟು ಸಮಯ ಬೇಕು ಮುಕ್ತಿ? ಎಷ್ಟು ಸಮಯ ಬೇಕು ಶಾಂತಿ? ಯಾಕೋ ಈ ಶಾಂತಿ ತೊಡಿ ರಹ ಸಕ್ತೆ ಹೇ. ಇಲ್ಲಿ ಬಂದ್ಮೇಲಂತೂ ಮುಗೀತು, ಶಾಂತಿಲಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅರ್ಧ ಕಲ್ಪ ಈ ಗುರುಗಳು, ಜಗದ್ಗುರುಗಳು ಇತ್ಯಾದಿಗಳು ಅವ್ರ ಜೊತೆಯಲ್ಲಿ ನೀವು ಬಹಳಷ್ಟು ಪರಿಶ್ರಮ ಮಾಡಿದ್ದೀರಿ. ಪರಿಶ್ರಮ ಪಡ್ತಾ ಪಡ್ತಾ ಅವ್ರ ಜೊತೆಗೆ ನೀವು ಅಲ್ದಾಡ್ತಾ ಪಡ್ಕೊಂಡಿದ್ಲಷ್ಟೇ ಏನೋ ಅಶಾಂತಿ. अब जो शांति धाम का मालिक है वहाँ का सबको वापिस ले जाते हैं. ಈಗ ಶಾಂತಿ ಧಾಮದ ಮಾಲೀಕ ಶಿವಬಾಬಾ ಬಂದು ಎಲ್ಲರನ್ನೂ ವಾಪಸ್ಸು ಕರೆದುಕೊಂಡು ಹೋಗ್ತಾರೆ. ಪಢಾತೆ ಭಿ ರಹತೆ ಹೇ, ಓದಿಸ್ತಾನೂ ಇರ್ತಾರೆ. ಭಕ್ತಿ ಕರ್ತೆ ಹಿ ಹೇ, ಭಕ್ತಿ ಮಾಡೋದೇ ನಿರ್ವಾಣ ಧಾಮಕ್ಕೆ ಹೋಗ್ಲಿಕ್ಕೆ, ಮುಕ್ತಿಗಾಗಿ ನಿರ್ವಾಣ ಧಾಮಕ್ಕೆ ಹೋಗ್ಲಿಕ್ಕಾಗಿ ಭಕ್ತಿಯನ್ನ ಮಾಡ್ತಾರೆ. ಯ ಕಭಿ ಭಿ ಕಿಸ್ಕೆ ದಿಲ್ ಮೇ ನಹಿ ಆಯೇಗಾ ಕಿ ಹಮ್ ಸುಖಧಾಮೆ ಜಾಯ್. ಮುಕ್ತಿ ಹೊಂದಬೇಕು ಅಂತ ಭಕ್ತಿ ಮಾಡ್ತಾರೆ ಹೊರತು ಯಾವ ಭಕ್ತರ ಬುದ್ಧಿಯಲ್ಲೂ ಹೃದಯದಲ್ಲೂ ಈ ಮಾತಿಲ್ಲ ನಾನು ಸುಖಧಾಮಕ್ಕೆ ಹೋಗ್ಬಹುದಾ, ಕಲ್ಪನೆನೇ ಇಲ್ಲ ಅವರಿಗೆ. ನಾವು ದೇವತಾ ಆಗ್ಬಹುದಾ, ನಾವ್ ಯಾರನ್ನ ಪೂಜೆ ಮಾಡ್ತಿದೀವೋ ಅದೇ ನಾವ್ ಆಗ್ಬಹುದಾ ಅನ್ನುವಂಥದ್ದು ಯಾವ ಭಕ್ತರಿಗೂ ಗೊತ್ತೇ ಇಲ್ಲ. ಸಬ್ ವಾನಪ್ರಸ್ಥ ಮೇ ಜಾನೆ ಕೆ ಲಿಯೆ ಪುರುಷಾರ್ಥ ಕರ್ತೆ ಹೈ. ಎಲ್ಲರೂ ವಾನಪ್ರಸ್ಥಕ್ಕೆ ಹೋಗ್ಲಿಕ್ಕೆ ಏನ್ ಮಾಡೋದು? ಎಲ್ಲರೂ ಪರಂಧಾಮಕ್ಕೆ ಹೋಗ್ಬೇಕಂತಾನೆ ಪುರುಷಾರ್ಥ ಮಾಡ್ತಾರೆ ಹೊರತು ಸುಖಧಾಮಕ್ಕೆ ಬರ್ಲಿಕ್ಕೆ ಯಾರು ಪುರುಷಾರ್ಥ ಭಕ್ತಿಯಲ್ಲಿ ಮಾಡೋದಿಲ್ಲ. ತುಮ್ ತೋ ಪುರುಷಾರ್ಥ ಕರ್ತೆ ಹೋ, ನೀವು ಪುರುಷಾರ್ಥ ಮಾಡ್ತಿರೋದು ಸುಖಧಾಮಕ್ಕೆ ಹೋಗ್ಲಿಕ್ಕೆ. ಜಾನ್ತೆ ಹೋ ಪಹಲೆ ವಾಣಿ ಸೆ ಪರೆ ಅವಸ್ಥಾ ಜರೂರ್ ಚಾಯಿ. ಹಾಗಾದ್ರೆ ಸುಖಧಾಮಕ್ಕೆ ಹೋಗ್ಬೇಕಂದ್ರೆ ನಿಮ್ಗೆ ಗೊತ್ತಿದೆ, ಮೊದಲು ಏನ್ ಮಾಡ್ಬೇಕು ನಾವು? ವಾಣಿಯಿಂದ ದೂರ ಹೋಗುವ ಸ್ಥಿತಿ ಬೇಕು, ಶಾಂತಿಯಲ್ಲಿರುವಂತ ಸ್ಥಿತಿ, ಆತ್ಮ ಶಾಂತಿಯಲ್ಲಿರುವಂತ ಸ್ಥಿತಿ ಬೇಕಂತಾರೆ ಬಾಬಾ. ಭಗವಾನ್ ಬಿ ಪ್ರಾಮಿಸ್ ಕರ್ತೆ, ಭಗವಂತ ಕೂಡ ಪ್ರಾಮಿಸ್ ಮಾಡ್ತಾರೆ. ಏನಂತ ಪ್ರಾಮಿಸ್ ಮಾಡ್ತಾರೆ ಮಕ್ಕಳ ಜೊತೆಗೆ? ನಾನು ನೀವು ಮಕ್ಕಳನ್ನ ಮನೆಗೆ ಅವಶ್ಯವಾಗಿ ಕರೆದುಕೊಂಡು ಹೋಗ್ತೇನೆ. ಅದಕ್ಕಾಗಿ ನೀವು ಅರ್ಧಾಕಲ್ಪ ಭಕ್ತಿ ಮಾಡಿದ್ದೀರಿ ಅಲ್ಲ, ಬಾಬಾ ಇದ್ರೆ ಈಗ ಶ್ರೀಮತದಂತೆ ನಡೆದು ಮುಕ್ತಿ ಜೀವನ್ ಮುಕ್ತಿಗೆ ಹೋಗ್ತೀರಿ. ನೈತೋ ಶಾಂತಿಧಾಮ್ ತೋ ಸಬ್ಕೋ ಜಾನಾ ಹೇ. ಜ್ಞಾನದಲ್ಲಿ ಇಲ್ಲ ಅಂತಂದ್ರೆ ಬಾಬಾರ್ ಮಕ್ಕಳಾಗದೆ ಇದ್ರೆ ಶಾಂತಿಧಾಮಕ್ಕಂತೂ ಎಲ್ಲರಿಗೂ ಹೋಗೋದು ಇದ್ದೇ ಇದೆ ಅಂತಾರೆ ಬಾಬಾ. ಕೊಯ್ ಚಲ್ನಾ ಚಾಹಿ ನಾ ಚಾಹಿ, ಯೋ ಬೇಡ ನಾನು ಮುಕ್ತಿಧಾಮಕ್ಕೆ ಹೋಗಲ್ಲಪ್ಪ, ಇಲ್ಲೇ ಇದ್ದು ಬಿಡ್ತೀನಿ, ಬಹಳ ಸುಖ ಇದೆ ಅಂತ ಕೆಲವರು ಅನ್ಸಬಹುದು ಕೆಲವರಿಗೆ. ಬಾಬಾ ಹೇಳ್ತಾರ ಮುಕ್ತಿಧಾಮಕ್ಕೆ ಹೆಂಗಪ್ಪ ಹೋಗ್ಬೇಕು, ಬೇಡಪ್ಪ ಬೇಡ ಅಂತ ಅನ್ಕೊಂಡ್ರು ನೀವು ಬಯಸಿದ್ರು ಬಯಸದೇ ಇದ್ದರು ಡ್ರಾಮಾನುಸಾರವಾಗಿ ಮುಕ್ತಿಧಾಮಕ್ಕೆ ಎಲ್ಲರೂ ಹೋಗ್ಲೇಬೇಕು. ಪಸಂದ್ ಕರೋ ನಾ ಕರೋ, ನಿಮ್ಗೆ ಮುಕ್ತಿಧಾಮ ಇಷ್ಟ ಆಗ್ಲಿ ಬಿಡ್ಲಿ, ಮೇ ಆಯಾ ಹೂಂ, ನಾನ್ ಬಂದಿದ್ದೇನೆ, ಎಲ್ಲರನ್ನು ವಾಪಸ್ ಕರ್ಕೊಂಡು ಹೋಗ್ಲಿಕ್ಕೆ. ಸ್ವಚ್ಛ ಆಗ್ಬೇಕಲ್ಲ ಒಮ್ಮೆ. ಬೇಡಪ್ಪ ಅಂದ್ರೆ ಬಿಡೋದಿಲ್ಲ ಬಾಬಾ, ನಡೀರಿ ನೀವು ಹೋದ್ರೆ ಸ್ವಚ್ಛ ಆಗುತ್ತೆ ಅಂತ ಹೇಳ್ತಾರೆ ಬಾಬಾ. ಎಲ್ಲರನ್ನೂ ಕರ್ಕೊಂಡು ಹೋಗ್ತಾರೆ. ಜಬರ್ದಸ್ತಿ ಬಿ ಹಿಸಾಬ್ ಕಿತಾಬ್ ಚುಕ್ತು ಕರಾಯಿ ಲೇ ಜಾವುಂಗ. ನೀವು ಬರ್ದೇ ಇದ್ರೆ ಒತ್ತಾಯ ಪೂರ್ವಕವಾಗಿ, ಅಂದ್ರೆ ಒತ್ತಾಯ ಅಂದ್ರೆ ಏನು? ದಂಡಂ, ಶಿಕ್ಷೆ ಕೊಟ್ಟು ಅವ್ರನ್ನ ಎಲ್ಲ ಲೆಕ್ಕಾಚಾರದಿಂದ ಮುಕ್ತಿ ಮಾಡಿ, ಬಿಡುಗಡೆ ಮಾಡಿ, ಸ್ವಚ್ಛ ಮಾಡಿ ಬಾಬಾ ಕರ್ಕೊಂಡು ಹೋಗ್ತಾರೆ. ತಮ್ಮ ಸತ್ಯುಗ್ ಮೇ ಜಾತೆ ಹೋ, ಎಲ್ಲಿ ಹೋಗ್ತೀರಿ ನೀವು? ಸತ್ಯುಗಕ್ಕೆ ಹೋಗ್ತೀವಿ. ಬಾಕಿ ಸಬ್ ವಾಣಿ ಸೆ ಪರಿ ಶಾಂತಿ ಧಾಮೆ ರಹತೆ ಹೇ. ಇನ್ನುಳಿದವರೆಲ್ಲ ಎಲ್ಲಿರ್ತಾರೆ? ವಾಣಿಯಿಂದ ದೂರ ಶಾಂತಿ ಧಾಮದಲ್ಲಿ ಇರುತ್ತಾರೆ. ಛೋಡೆಂಗೆ ಕೋಯಿ ಕೋಬಿ ನೈ, ಬಿಡುವುದಿಲ್ಲ ಯಾರನ್ನು ಬಾಬಾ. ನೈ ಚಲೆಂಗೆ ತೋ, ನೀವು ಬರ್ದೇ ಇದ್ರೆ ತಾಯಿ ಆದಂತವ್ರು, ತಂದೆ ಆದಂತವ್ರು ಮಕ್ಕಳು ಗ್ರೌಂಡ್ ಅಲ್ಲಿ ಆಡ್ತಾ ಇದ್ರೆ, ಕರೆದ್ರು ಬರ್ದೇ ಇದ್ರೆ ಸ್ವಲ್ಪ 5 ನಿಮಿಷ ಅಂತ ಗಂಟೆಗಟ್ಲೆ ಮಾಡಿದ್ರೆ ಏನ್ ಮಾಡ್ತೀರಿ? ಮಾರ ಪೀಟ್ ಕರ್ಲಿ ಜಾವಂಗ, ಹೊಡೆದು ಬಡ್ದು ಎಳ್ಕೊಂಡಾದ್ರು ನಾನು ಹೋಗ್ತೀನಿ ಅಂತಾರೆ ಬಾಬಾ. ಡ್ರಾಮಾ ಮೇ ಪಾರ್ಟಿ ಏಸಾ ಹೈ. ಯಾಕೆ?
ನಾಟಕದಲ್ಲಿ ಪಾತ್ರನೇ ಹೀಗಿದೆ, ನಾಟಕದಲ್ಲಿ ದೃಶ್ಯನೇ ಹೀಗಿದೆ. ಅಲ್ವಾ ಬಾಬಾ ಹೇಳ್ತಾ ಇದ್ದಾರೆ, ಅಪನಿ ಕಮಾಯಿ ಕರ್ಕೆ ಚಲ್ನಾ ಹೇ ತೋ ಪದವಿ ಅಚ್ಚಾ ಮಿಲೇಗಾ. ಅದಕ್ಕೆ ಬಾಬಾ ಈಗ ನಮ್ಗೆ ಚಾಯ್ಸ್ ಇರ್ತಾರೆ, 2 ಚಾಯ್ಸ್. ನೀವು ಯಾವ್ದಾದ್ರು ಯಾವುದೇ ಇವೆರಡರಲ್ಲಿ ಯಾವ್ದಾದ್ರು ಒಂದು ಎತ್ಕೋಬಹುದು. ಒಂದು ಶಿಕ್ಷೆ ತಿಂದು ದರ ಅಂತ ಹೇಳ್ಕೊಂಡು ಹೋಗ್ತಾರೆ ಬಾಬಾ, ಹೊಡೆದು ಬಡ್ದು ಹೇಳ್ಕೊಂಡು ಹೋಗ್ತಾರೆ. ಇಲ್ಲ ಇನ್ನೊಂದಿದೆ, ಪ್ರೀತಿಯಿಂದ ಕಣ್ಣ ರೆಪ್ಪೆ ಮೇಲೆ ಇಟ್ಕೊಂಡು ಹೋಗ್ತಾರೆ. ಯಾವ್ದು ಬೇಕು ನಿಮ್ಗೆ? ನೀವು ಪುರುಷಾರ್ಥ ಮಾಡಿದ್ರಿ, ಬಾಬಾ ನೆನ್ಪು ಮಾಡಿದ್ರಿ ಅಂದ್ರೆ ಬಾಬಾ ಒಂದ್ ಸ್ವಲ್ಪನೂ ಬಾಡ್ದಂಗೆ ನಮ್ಮನ್ನ ಹೂಗಳ ಹಂಗೆ ಕರ್ಕೊಂಡು ಹೋಗ್ತಾರೆ. ನಾವು ಪುರುಷಾರ್ಥ ಮಾಡ್ಲಿಲ್ಲ, ನಮ್ಗೆ ಮುಕ್ತಿನೂ ಬೇಡ, ಜೀವನ್ ಮುಕ್ತಿನೂ ಬೇಡ, ನಾವ್ ಹಿಂಗೇ ಇರ್ತೀವಿ, ಉಂಡು ತಿಂದು ತಿರ್ಗಾಡಿ ಖಾಯಂಗೆ ಪಿಯಂಗೆ ಮೋಜ್ ಕರೆಂಗೆ ಕಲಿಯುಗದ್ದು ಅಂತಂದ್ರೆ ಏಟ್ ಕೊಟ್ಟು ಬಾಬಾ ಕರ್ಕೊಂಡು ಹೋಗ್ತಾರೆ. ಯಾವ್ದು ಬೇಕು? ಆದ್ರೆ ಎಲ್ಲರಂತೂ ಹೋಗ್ಲೇಬೇಕಲ್ಲಿ. ಪ್ರೀತಿಯಿಂದ ಹೋದವರು ಹೋಗ್ತಾರೆ, ಎಳ್ಕೊಂಡು ಬಡ್ಕೊಂಡು ಹೋದವರು ಅಲ್ಲೇ ಹೋಗೋದು. ಆದ್ರೆ ಏನು ವ್ಯತ್ಯಾಸ ಹಂಗಂದ್ರೆ ಹೆಂಗಲೂ ಹೋಗ್ಬೋದಲ್ಲ, ಹಂಗಂದ್ರೆ ಹಂಗೆ ಹೋಗ್ತೀವಿ ಬಿಡು, ಕೊನೆ ತನಕ ಹಂಗೆ ಇರ್ತೀವಿ ಅಂತಂದ್ರೆ ಬಾಬಾ ಹೇಳ್ತಾರೆ ಇಲ್ಲ, ಯಾರು ಶಿಕ್ಷೆ ತಿಂದಿರ್ತಾರಲ್ಲ ಅವರು ಸತ್ಯುಗಕ್ಕೆ ಬರೋದಿಲ್ಲ, ಮುಕ್ತಿ ಅಷ್ಟೇ ಅವ್ರಿಗೆ. ಯಾರು ಪ್ರೀತಿಯಿಂದ ಗೌರವಾನ್ವಿತವಾಗಿ ಬಾಬಾನ್ ಜೊತೆ ಹೋಗ್ತಾರೋ ಅವ್ರಿಗೆ ಪದವಿ ಶ್ರೇಷ್ಠ ಇದೆ. ಯಾವ್ದು ಬೇಕು? ಪಿಛಾಡಿ ಮೇ ಆನೆ ವಾಲೆ ಕ್ಯಾ ಸುಖ ಪಾಯಂಗೆ. ಆಮೇಲೆ ಯಾರು ಪರಂಧಾಮಕ್ಕೆ ಹೊಡೆಸ್ಕೊಂಡು ಬಡಿಸ್ಕೊಂಡು ಪಾವನಾಗಿ ಸ್ವಚ್ಛಾಗಿ ಹೋಗಿರ್ತಾರಲ್ಲ ಪರಂಧಾಮಕ್ಕೆ, ಅವರು ಏನು ಮುಕ್ತ ಆಗ್ತಾರ ಪಾತ್ರ ಮಾಡೋದ್ರಿಂದ? ಇಲ್ಲ, ಅವರು ತಮ್ಮ ಸಮಯ ಬರುತ್ತೆ, ಅವ್ರಿಗೆ ಮತ್ತೆ 5,000 ವರ್ಷದೊಳಗೆ ಎಲ್ಲೋ ಬಂದವ್ರು ಪಾತ್ರ ಮಾಡ್ಬೇಕು. ಬಾಬಾ ಹೇಳ್ತಾರೆ ಲಾಸ್ಟ್ ಅಲ್ಲಿ ಬಂದು ಏನೋ ಒಂದ್ ಸ್ವಲ್ಪ ಸುಖ ಪಡ್ಕೋತಾರೆ. ಕೆಲವ್ರು ಫೇಮಸ್ ಆಗ್ತಾರಲ್ಲ, ಬಹಳ ಜನರು ಅವ್ರನ್ನ ವರ್ಣನೆ ಮಾಡ್ತಾರೆ, ಮಹಿಮೆ ಮಾಡ್ತಾರೆ, ಅವ್ರದ್ದೇನೋ ಮಿರಾಕಲ್ ನಡೀತಾ ಇರುತ್ತೆ, ಅವ್ರು ಸ್ವಲ್ಪ ಸುಖ ಪಡ್ಕೊಳ್ತಾರಷ್ಟೆ. ಯಾವ್ದು ಬೇಕು? ಬಾಬ್ ಸಬ್ಕೋ ಕಹತೆ ಜಾನಾ ಜರೂರ್ ಹೈ. ಬಾಬಾ ಎಲ್ರಿಗೂ ಹೇಳ್ತಾರೆ ಹೋಗೋದಂತೂ ಖಂಡಿತ ಬಿಡಲ್ಲ ನಾನಂತ. ಶರೀರಕ್ಕೂ ಆಗ್ ಲಗಾಯಿ ಬಾಕಿ ಸಬ್ ಆತ್ಮಕೋ ಲೇ ಜಾऊंगा. ನಿಮ್ಮ ಶರೀರಕ್ಕೆ, ನಿಮ್ಮ ಯಾವ ಶರೀರದ ಮೇಲೆ ನಿಮ್ಗೆ ಮೋಹ ಇದೆಲ್ಲ ಅದಕ್ಕೆ ಬೆಂಕಿ ಹಚ್ಚಿ ನಾನು ಆತ್ಮಗಳನ್ನ ಕರ್ಕೊಂಡು ಹೋಗ್ತೀನಿ ಅಂತಾರೆ ಬಾಬಾ. ಕಾಲದ ಕಾಲ ಮಹಾಕಾಲನ ವಾಕ್ಯ ಹೆಂಗಿದೆ ನೋಡ್ರಿ. ಆತ್ಮಕೋ ಹಿ ಮೇರೆ ಸಾಥ್ ಸಾಥ್ ಚಲ್ನಾ. ಈ ಶರೀರ ಸಹಿತ ಅಂತೂ ನನ್ ಜೊತೆಗೆ ನೀವು ಬರ್ಲಿಕ್ಕೆ ಆಗೋದಿಲ್ಲ. ನನ್ ಜೊತೆಗೆ ಏನ್ ಬರ್ಬೇಕು? ಆತ್ಮನೇ ಬರ್ಬೇಕು. ಮೇರಿ ಮತ್ ಪರ್ ಸರ್ವಗುಣ ಸಂಪನ್ನ 16 ಕಲಾ ಸಂಪೂರ್ಣ ಬನೆಂಗೆ ತೋ ಪದವಿ ಅಚ್ಚಾ ಹೋಗ. ನೋಡಿ, ನನ್ನ ಮತದಂತೆ ನೀವು ಸಂಪೂರ್ಣ ಸಂಪನ್ನ ಆಗಿ, ಸರ್ವಗುಣ ಸಂಪನ್ನ ಆಗಿ, 16 ಕಲಾ ಸಂಪನ್ನ ಆದ್ರೆ ನಿಮ್ ಪದವಿನೂ ಚೆನ್ನಾಗಿರುತ್ತೆ. ಯೋಚನೆ ಮಾಡಿ ಏನ್ ಬೇಕು ನಿಮ್ಗೆ? ಕೇಳ್ದಂಗೆ ತುಮ್ನೆ ಬುಲಾಯೆ ಹೇನಾ ಕಿ ಆಕರ್ ಹಮ್ ಸಬ್ಕೋ ಮೌತ್ ದೋ. ನೀವೇ ಅಲ್ವಾ ಬೇಡ್ಕೊಂಡಿದ್ದು ನಮಗೆ ಬಂದು ಸಾವು ಕೊಡು ಭಗವಂತ ಅಂತ ಕೇಳಿದಿರಿ ತಾನೆ. ಸಾವು ಕೊಡು ಅಂದ್ರೇನು? ಡೈರೆಕ್ಟ್ ಕೇಳಿಲ್ಲ, ಪತಿತ ಪಾವನ ಬಾ ಅಂತ ಕರೆದಿದ್ದೀರಿ ಅಂದ್ರೆ ಸಾವು ಕೊಡು ಬಾ, ನನ್ನ ಸಾಯಿಸಿ ಕರ್ಕೊಂಡು ಹೋಗು ಅಂತ ಕರೆದಂಗೆ ನೀವೇ ಅಲ್ವಾ ಕರೆದಿದ್ದು. ಅವ ಮೌತ್ ಆಯಾಕಿ ಆಯ. ಹಾಗಾಗಿ ಬಾಬಾ ಬಂದಿದಾರ ಅಂದ್ಮೇಲೆ ಇನ್ನೇನ್ ಸಾವು ಬಂದೇ ಬಿಡುತ್ತೆ. ಬಚನ ಕಿಸ್ಕೋ ಬಿ ನಹಿ, ಯಾರೂ ಉಳ್ಕೊಳ್ಳೋದಿಲ್ಲ. ಚೀಚಿ ಶರೀರ್ ರೆಹನೆಕಿ ನಹಿ. ಇಡೀ ಜಗತ್ತೇ ಅಚ್ಚ ಆಗ್ತಾ ಇದೆ, ಸ್ವಚ್ಛ ಆಗ್ತಾ ಇದೆ ಅಂದ್ಮೇಲೆ ಚೀಚಿ ಶರೀರ ನಿಮ್ಮದು ಇರ್ಲಿಕ್ಕಿಲ್ಲ, ಇಲ್ಲಿ ಇರೋದಿಲ್ಲ. ಬುಲಾಯ ಹಿ ವಾಪಸ್ ಲೇ ಚಲೋ, ಕರೆದಿದ್ದೆ ನೀವು ವಾಪಸ್ ಕರ್ಕೊಂಡು ಹೋಗ್ರಿ ಅಂತ. ಸೊ ಬಾಬಾ ಕತೆ, ಇದಕ್ಕೆ ಬಾಬಾ ಈಗ ಹೇಳೋದೇನಂತ, ಮಕ್ಕಳೇ ಈ ಚೀಚಿ ಜಗತ್ತಿನಿಂದ ನೀವು ವಾಪಸ್ ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ. ನಿಮ್ಮ ಯಾದ್ಗಾರ್ ಕೂಡ ನಿಂತಿದೆ. ಯಾವುದು? ದಿಲ್ವಾಡ ಮಂದಿರ. ದಿಲ್ ಲೇನೆ ವಾಲಾ ಕಾ ಮಂದಿರ್, ಹೃದಯವನ್ನ ತೆಗೆದುಕೊಳ್ಳುವಂತವರ ಮಂದಿರ. ಆದಿ ದೇವ ಕುಳಿತಿದ್ದಾರೆ, ಶಿವಬಾಬಾನು ಇದ್ದಾರೆ, ಬಾಪ್ ದಾದಾನು ಇದ್ದಾರೆ. ಇನ್ಕೆ ಶರೀರ್ ಮೇ ಬಾಪ್ ವಿರಾಜಮಾನ್. ಬ್ರಹ್ಮ ಬಾಬಾ ಶರೀರದಲ್ಲಿ ಶಿವ ಬಾಬಾ ವಿರಾಜಮಾನ ಇದ್ದಾರೆ. ತುಮ್ ವಹಾ ಜಾತೆ ಹೋ ತೋ ಆದಿ ದೇವ್ ಕೋ ದೇಖ್ತೆ ಹೋ. ನೀವು ದಿಲ್ವಾಡ ಮಂದಿರಕ್ಕೆ ಹೋದಾಗ ಏನನ್ನ ನೋಡ್ತೀರಿ? ಅಲ್ಲಿ ಯಾರಿದ್ದಾರೆ? ಆದಿ ದೇವನ ಮಂದಿರ. ತುಮಾರಿ ಆತ್ಮ ಜಾನ್ತಿ ಹೈ ತೋ ಬಾಪ್ ದಾದಾ ಬೈಠೆ ಹೈ. ನೀವು ಆತ್ಮಕ್ಕೆ ಗೊತ್ತಿದೆ, ಇಲ್ಲಿ ಕೂತವ್ರು ಯಾರು? ಬಾಪ್ ದಾದಾ, ಅದು ನಮ್ಮದೇ ಯಾದ್ಗಾರ್. इस समय तुम जो पाठ बजा रहे हो उसकी निशान यादगार खड़ा है. ನೀವು ಇಲ್ಲೇನ್ ಪಾತ್ರ ಮಾಡ್ತಿದ್ದೀರಿ ಸಂಗಮ ಯುಗದಲ್ಲಿ, ಇದರದೇ ಯಾದಗಾರನ ಸಂಕೇತವನ್ನ ಅಲ್ಲಿ ಮಾಡಿಟ್ಟಿದ್ದಾರೆ. ಅಲ್ಲಿ ನೀವು ನೋಡಿರ್ಬೋದು, ದೇವಸ್ಥಾನದ ಎದುರಿಗೆ ಒಂದು ಅಂಕಣ ಮಾಡಿದ್ದಾರೆ ದೂರ ಹೊರಗಡೆ. ಅಲ್ಲಿ ಮಹಾರಥಿ, ಗೋಡೆ ಸವಾರ, ಪ್ಯಾದೆ ಎಲ್ಲ ಮಾರ್ಬಲ್ ನಿಂದ
ಮಾಡಿದ್ದಾರೆ ತಾನೆ. ವಹೆ ಜಡ ನೋಡಿ, ಎಷ್ಟು ಅಕ್ಯುರೇಟ್ ಮಂದಿರ, ಎಷ್ಟು ಅಕ್ಯುರೇಟ್ ಯಾದಗಾರ್ ಅದು. ಅದು ಜಡ ಮಂದಿರ, ನೀವು ಚೈತನ್ಯವಾಗಿದ್ದೀರಿ. ಅಂದ್ರೆ ನಿಮ್ಮಲ್ಲಿನೇ ಕೆಲವರು ಮಹಾರಥಿಗಳಿದ್ದಾರೆ, ಕೆಲವರು ಕುದುರೆ ಸವಾರಿದ್ದಾರೆ, ಕೆಲವರು ಕಾಲಾಳಿದ್ದಾರೆ. ऊपर में ದಿಲ್ವಾಡ ಮಂದಿರ್ನಲ್ಲಿ ಎಲ್ಲ ಮಂಟಪದ ಮೇಲಿರೋದೇನು ವೈಕುಂಠ, ಸ್ವರ್ಗ ಇದೆ. तो मॉडल देखकर आते हो कैसा दिलवाड़ा मंदिर है, ಅದು ನಮ್ಮ ಮಾಡೆಲ್ ಅಂತಾರೆ ಬಾಬಾ. ಯಾವ ರೀತಿ ದಿಲ್ವಾಡ ಮಂದಿರ ಇದೆ ನಿಮ್ಗೆ ಗೊತ್ತಿದೆ. ಕಲ್ಪ ಕಲ್ಪನೂ ಈ ಮಂದಿರ ಇದೇ ತರ ಮಾಡ್ತಾರೆ. ನಾವು ಪ್ರತಿ ಕಲ್ಪನೂ ಹೋಗಿ ನಮ್ಮ ಯಾದಗಾರನ್ನ ನೋಡ್ತೇವೆ. ಕೊಯ್ ಮೂಂಜ್ ಪಡ್ತೆ, ಕೆಲವರಿಗೆ ಬಹಳ ಕನ್ಫ್ಯೂಷನ್ ಆಗುತ್ತದ ನೋಡಿ. ಎಸ್ ಪಹಾಡಿ ಆದಿ ಟೂಟ್ ಫೂಟ್ ಗೈ ಫಿರ್ ಬನೇಂಗಿ. ಯಾವ್ದು ಪ್ರಶ್ನೆ ಅಂದ್ರೆ, ಇಡೀ ಕಲ್ಪನೂ ಕಲಿಯುಗದ ವಿನಾಶದಲ್ಲಿ ಏನಾಗತ್ತೆ, ಎಲ್ಲ ಒಡೆದು ಮುರಿದು ಏನು ಉಳಿದಂಗ ಆಗತ್ತೆ. ಮತ್ತೆ ಹಂಗೆ ಆಗುತ್ತಾ, ಅದೆಂಗೆ ಅಂತ ಡೌಟ್ ಕೆಲವ್ರಿಗೆ. ಮತ್ತೆ ದಿಲ್ವಾಡ ಮಂದಿರ ಎಲ್ಲ ಮುರಿದು ಹೋಗುತ್ತೆ, ಒಡೆದು ಹೋಗುತ್ತೆ, ಪೀಸ್ ಹೆಂಗಂತದ ಬಾಬಾ, ಉಸುಕಿನ ಕಣದಷ್ಟು ಪೀಸ್ ಆಗ್ಬಿಡುತ್ತೆ ಎಲ್ಲವೂ ಇಡೀ ಪ್ರಪಂಚದಲ್ಲಿ. ಅದಕ್ಕಿಂತನೂ ಸಣ್ಣ ಧೂಳುಮಯ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ಬಾಬಾ. ಮತ್ತೆ 5,000 ವರ್ಷದ ನಂತರ ಮತ್ತೆ ಅದೇ ದಿಲ್ವಾಡ ಮಂದಿರವನ್ನ ಹೆಂಗ್ ಕಟ್ಟುತ್ತೀರಿ? ಇದೇ ಮನೆ ಮತ್ತೆ 5,000 ವರ್ಷದ ನಂತರ ಇದೇ ಮನೆಯಲ್ಲಿ ಇರ್ತೀವಿ. ಕಲ್ಪದ ಇನ್ನೇನೋ ಇದ್ವಿ, ಈಗಲೂ ಇದ್ವಿ. ಅದ್ ಹೆಂಗೆ ಅಂತ ಕೆಲವರಿಗೆ ಡೌಟ್ ಇದೆ. ಅದಕ್ಕೆ ಅವಾಗ ಹೇಳಿದ್ದು ಬಾಬಾ, ಗಿಳಿಗಳಾಗ್ರಿ, ಕಬೂತರ ಆಗ್ಬೇಡ್ರಿ, ಇನ್ಯಾವುದೋ ಆಗ್ಬೇಡ್ರಿ, ಬುದ್ಧಿ ಚಲಾಯಿಸ್ಬೇಡ್ರಿ, ಬರೀ ಸಂದೇಶ ಅಷ್ಟೇ ಅಲ್ವಾ. ನಮ್ ಬುದ್ಧಿ ಬಾಬಾ, ಬುದ್ಧಿವಂತ ಬಾಬಾನೇ ನಮ್ಗೆ ಜ್ಞಾನ ಕೊಟ್ಟಿದ್ಮೇಲೆ ನಾವ್ಯಾಕೆ ಬುದ್ಧಿ ಉಪಯೋಗಿಸ್ಬೇಕು? ಸರೆಂಡರ್ ಅಂದ್ರು ಅದೇ ಒಂದು ಅರ್ಥ ಹೇಳ್ತಾರೆ ಬಾಬಾ. ಸರ್ಗೆ ಅಂಡರ್, ಸರ್ ಶಿವಬಾಬಾ ಅಥವಾ ತಲೆ ಶಿವಬಾಬಾ. ನಮ್ದು ಏನಿದ್ರು ಕೈ ಬಾಯಿ ಅಷ್ಟೇ. ಬಾಬಾನಿಗೆ ಬುದ್ಧಿ ಕೊಟ್ಬಿಡ್ಬೇಕು. ಬಾಬಾ ಏನ್ ಹೇಳ್ತಾರ ಅದನ್ನ ಕೇಳ್ಬೇಕು, ಅದನ್ನ ಹೇಳ್ಬೇಕು. ನಮ್ ಬುದ್ಧಿ ಚಲಾಯಿಸಿ ಅದಂಗೆ ಇದಂಗೆ ಅಂದ್ರೆ ಅವರು ಗಿಳಿಗಳಲ್ಲ. ಅವರು ಮಧುರೈ ಮೀನಾಕ್ಷಿನೂ ಆಗಲ್ಲ, ಅವರು ವಾಸುವಿ ದೇವಿನೂ ಆಗಲ್ಲ. ಬಾಬಾ ಇದ್ರೆ ಖ್ಯಾಲಾತ್ ಕರ್ನೆ ನಹಿ ಚಾಯೇ. ಇಂಥ ವಿಚಾರ, ಇಂಥ ಸಂಶಯ ನಿಮಗೆ ಬರಲೇಬಾರದು. ಗಿಳಿಗೆ ಸಂಶಯ ಬರೋದೇ ಇಲ್ಲ, ನೀವ್ ಏನ್ ಕಲಿಸಿರೋದನ್ನ ಹೇಳ್ಬಿಡ್ತದ. ಅಭಿ ತೋ ಸ್ವರ್ಗ ಮೇ ನಹಿ ಹೇ, ಫಿರ್ ವಹ ಕೈಸೆ ಆಯೇಗಾ. ಸ್ವರ್ಗದಲ್ಲಿ ಇಲ್ಲದೆ ಇರೋದು ಮತ್ತೆ ಹೆಂಗ್ ಬರುತ್ತೆ ಅದು? ಈಗ ಸ್ವರ್ಗ ಅಂತೂ ಇಲ್ಲ, ಸ್ವರ್ಗದ ಚಿನ್ನದ ಮಹಲ್ ಇಲ್ಲ, ಅದ್ ಬರುತ್ತೆ ಅಂತ ಕೆಲವರು ಡೌಟ್ ಪಡ್ತಾರೆ. ಬಾಬಾ ಹೇಳ್ತಾರೆ, ಪುರುಷಾರ್ಥ ಸೇ ಸಬ್ ಬಂತ ಹೇನಾ. ಪುರುಷಾರ್ಥದಿಂದ ಎಲ್ಲವೂ ಸಾಧ್ಯ. ಅಂದ್ರೆ ಏನ್ ಮಾಡ್ಬೇಕಾದ್ರೆ ಏನ್ ಬೇಕೋ ಪುರುಷಾರ್ಥ ಬೇಕು. ತುಮ್ಮ ಬಿ ತಯಾರಿ ಕರ್ ರಹೇ ಹೋ ಸ್ವರ್ಗ ಮೇ ಜಾನೆ ಕೆ ಲಿಯೆ. ನೀವೆಲ್ಲ ತಯಾರಿ ಮಾಡ್ಕೊಳ್ತಿರೋದೇ ಯಾಕೆ? ಸ್ವರ್ಗಕ್ಕೆ ಹೋಗ್ಲಿಕ್ಕೆ. ಕೊಯ್ ಉಲ್झन में आकर पढ़ाई छोड़ देते. ಕೆಲವರಿಗೆ ಸಂಶಯ ಬಂದು ಏನ್ ಮಾಡ್ಬಿಡ್ತಾರ ಅವರು, ಶಿಕ್ಷಣ ಬಿಟ್ಟು ಬಿಡ್ತಾರೆ. ಬಾಬಾ कहते इसमें मूंझने की तो कोई दरकार नहीं है. ಬಾಬಾ ಅವರ ಶಿಕ್ಷಣದಲ್ಲಿ ಏನು ಕನ್ಫ್ಯೂಷನ್, ಸಂಶಯ ಪಡುವ ಅವಶ್ಯಕತೆಯೇ ಇಲ್ಲ. ಸಬ್ ಕುछ हम अपना बनाएंगे. ಬಾಬಾ ಹೇಳ್ತಾರೆ, ಸತ್ಯುಗದಲ್ಲಿ ಮತ್ತೆ ಅರಮನೆ ಇಲ್ಲ, ಹೆಂಗಾಗತ್ತೆ? ಬಾಬಾ ಹೇಳ್ತಾರೆ, ನೀವೇ ಹೋಗಿ ನಿಮ್ಮ ಎಲ್ಲ ಅರಮನೆಗಳನ್ನ ನೀವೇ ಮಾಡ್ಕೊಳ್ತೀರಿ. ದುನಿಯಾ ಹಿ ಸತೋ ಪ್ರಧಾನ ಹೇ. ಅಲ್ಲೇನು ಕಷ್ಟನೇ ಇಲ್ಲ. ಆ ಜಗತ್ತೇ ಎಂತದು? ಸತೋ ಪ್ರಧಾನ. ವಹಾಕೆ ಫಲ್ ಫೂಲ್ ಆದಿ ಸಬ್ ನೋಡ್ರಿ, 3 ದಿನಗಳಿಂದ ಬಾಬಾ ಸ್ವರ್ಗದ ವರ್ಣನೆ ಹೆಂಗ್ ಮಾಡ್ತಿದ್ದಾರೆ. ಅಲ್ಲಿ ಹಣ್ಣು ಹೂ ಎಲ್ಲ ನೀವು ಸಾಕ್ಷಾತ್ಕಾರದಲ್ಲಿ ನೋಡ್ಕೊಂಡ್ ಬಂದಿದ್ದೀರಿ. ಸೂಕ್ಷ್ಮತನದಲ್ಲಿ ಶುಭಿ ರಸವನ್ನು ಕೂಡ ಕುಡಿದು ಬಂದಿದ್ದೀರಿ. ಸೂಕ್ಷ್ಮತನ್ ಮೂಲವತನ್ ಮೇತು ಕುಚೇನೈ. ಹಾಗಾದ್ರೆ ಎಲ್ಲಿದೆ ಇದು ಶುಭಿ ರಸ? ಆ ಹೂವು ಹಣ್ಣು ಏನ್ ನೋಡಿದ್ರಿ, ಸಾಕ್ಷಾತ್ಕಾರ ಆಯ್ತು ಮಕ್ಕಳಿಗೆ, ಸೂಕ್ಷ್ಮತನದಲ್ಲಿಟ್ಟ ಅಥವಾ ಮೂಲವತನದಲ್ಲಿಟ್ಟ? ಇಲ್ಲ. ಬಾಕಿ ಯಸಬ್ ಅದೆಲ್ಲ ಎಲ್ಲಿರುತ್ತೆ? ಶುಭಿ ರಸ ಇರ್ಬೋದು. ಶುಭಿ ರಸ ಅಂದ್ರೆ ಅತ್ಯಂತ ರುಚಿಕರವಾಗಿರುವಂತ ಒಂದು ಪೇಯ, ಒಂದು ಡ್ರಿಂಕ್. ಅದು ವೈಕುಂಠದಲ್ಲದೆ ಮತ್ತೆ ಬೇರೆ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ವರ್ಲ್ಡ್ ಕಿ ಹಿಸ್ಟ್ರಿ ಜೋಗ್ರಫಿ ರಿಪೀಟ್ ಹೋತಿ. ಜಗತ್ತಿನ ಇತಿಹಾಸ ಭೂಗೋಳ ಏನಾಗತ್ತೆ? ರಿಪೀಟ್ ಆಗತ್ತೆ. ಯ ನಿಶ್ಚಯ ಪಕ್ಕಾ ಹೋನಾ ಚಾಹಿ. ಈ ಒಂದು ಮಾತಂತೂ ನಮ್ಗೆ ಪಕ್ಕಾ ನಿಶ್ಚಯ ಇರ್ಬೇಕು. ಯಾವುದು? ಇತಿಹಾಸ ಭೂಗೋಳ ಏನಾಗತ್ತೆ? ರಿಪೀಟ್ ಆಗುತ್ತೆ. ಬಾಕಿ ಕಿಸ್ಕಿ ದರ್ಕಾರ ತಕದೀರ್ ಮೇ ನಹಿ ತೋ ಕಹೆಂಗೆ ಯಾ ಕೈಸೆ ಹೋ ಸಕ್ತಾ ಹೈ. ಯಾರ್ದಾದ್ರೂ ಅದೃಷ್ಟದಲ್ಲಿಲ್ಲ ಅಂದ್ರೆ ಅವ್ರ ಆಲೋಚನೆ ಮಾಡ್ತಾರೆ, ಇದೆಂಗ್ ಸಾಧ್ಯ? ಹೀರೆ ಜವಾಹರತ್ ಜೋ ಅಭಿ ದೇಖ್ನೆ ಮೇ ಹಿ ನಹಿ ಆತೆ ವಾ ಫಿರ್ ಕೈಸೆ ಹೋಂಗೆ. ಈಗ ನೋಡಿದ್ರೆ ವಜ್ರ ಇಲ್ಲ, ವೈಡೂರ್ಯ ಇಲ್ಲ, ಚಿನ್ನ ಇಲ್ಲ, ಕಲಿಯುಗ ಮುಗಿದ್ಮೇಲೆನೆ ಸತ್ಯುಗ ಬರುತ್ತೆ ಅಂತ ಹೇಳ್ತೀರಿ. ಅದೆಂಗ್ ಸಾಧ್ಯ? ಅದೆಂಗ್ ಆಗತ್ತೆ? ಈಗ ಏನು ಇಲ್ವಲ್ಲ. ಪೂಜ್ಯ ಹೆಂಗಾಗ್ತೀವಿ ನಾವು? ಬಾಬಾ कहते यह खेल बना हुआ है पूज्य और पुजारी का.
ಭಗವಂತ ಹೇಳ್ಬಿಟ್ಟಿದ್ದಾರೆ, ಈ ಜಗತ್ತಿನಲ್ಲಿ ಒಂದು ಆಟ ನಡೀತಾ ಇದೆ, ಪೂಜ್ಯ ಮತ್ತು ಪೂಜಾರಿ. ಪೂಜ್ಯನೂ ನೀವೇ ಆಗ್ತೀರಿ, ಅರ್ಧ ಕಲ್ಪದ ನಂತರ ನೀವೇ ಪೂಜಾರಿ ಆಗ್ತೀರಿ, ಪೂಜಾರಿ ಆದ್ಮೇಲೆ ಮತ್ತೆ ಪೂಜ್ಯ. ಇದು ಆಟ ನಡೀತಾ ಇದೆ. ಬಾಬಾ ಹೇಳಿದ್ಮೇಲೆ ನಮ್ ತಲೆ ಉಪಯೋಗಿಸುವಂತ ಯಾವ ಅವಶ್ಯಕತೆ ನಾವಿಲ್ಲ. ನಾವೇ ಬ್ರಾಹ್ಮಣ, ದೇವತಾ, ಕ್ಷತ್ರಿಯ ಈ ಚಕ್ರವನ್ನ ತಿಳ್ಕೊಳ್ಳೋದ್ರಿಂದ ನೀವೇನಾಗ್ಬಿಡ್ತೀರಿ? ಚಕ್ರವರ್ತಿ, ರಾಜ ಆಗ್ಬಿಡ್ತೀರಿ. ತುಮ್ ಸಮಜ್ತೆ ಹೋ ತಬ್ ತೋ ಕಹತೆ ಹೋ ಬಾಬಾ ಕಲ್ಪ ಹಲೆ ಭಿ ಆಪ್ಸೆ ಮಿಲೇ ಥೆ. ನಿಮ್ಗೆ ಗೊತ್ತಿರೋದ್ರಿಂದ ನೀವ್ ಹೇಳ್ತೀರಿ ತಾನೆ ಬಾಬರವ್ರಿಗೆ, ಬಾಬಾ ಮೊದಲು ನಾನು ನಿಮ್ಮನ್ನ ಮಿಲನ ಮಾಡಿದ್ದೆ, ಕಲ್ಪದ ಹಿಂದೆನೂ ಕೂಡ ನೀವು ನನಗೆ ಸಿಕ್ಕಿದ್ರಿ, ನಾನಿನ್ನ ಮಿಲನ ಮಾಡಿದ್ದೆ. ಹಮಾರ ಹಿ ಯಾದಗಾರ್ ಮಂದಿರ್ ಸಾಮ್ನೆ ಕಡ ಹೈ, ನಮ್ಮದೇ ಯಾದಗಾರ್ ಮಂದಿರ ಎದುರಿಗೆ ನಿಂತಿದೆ, ದಿಲ್ವಾಡ ಮಂದಿರ. ಇದರ ನಂತರನೇ ಸ್ವರ್ಗ ಸ್ಥಾಪನೆ ಆಗುತ್ತೆ. ಯಜೋ ತುಮಾರಿ ಚಿತ್ರ ಹೇ ಇನ್ಮೆ ಕಮಾಲೆ. ಬಾಬಾ ಹೇಳ್ತಾರೆ, ನಿಮ್ಮ ಚಿತ್ರಗಳೇನಿದ್ದಾವೆ, ನಿಮ್ಮ ಯಾದಗಾರ್ ಮೂರ್ತಿ ಚಿತ್ರ ಏನೇ ಇರ್ಬೋದು, ಅದು ಎಷ್ಟು ಕಮಾಲಿದೆ. ಕಿತನಿ ರುಚಿ ಸೆ ಆಕರ್ ದೇಖ್ತೆ ಹೇ. ಎಲ್ಲಾ ಜನ ಭಕ್ತರು ಎಷ್ಟು ರುಚಿಯಿಂದ, ಎಷ್ಟು ಇಂಟ್ರೆಸ್ಟ್ ಇಂದ, ಎಷ್ಟು ಆಸಕ್ತಿಯಿಂದ, ಎಷ್ಟು ಶ್ರದ್ಧೆಯಿಂದ, ಎಷ್ಟು ಭಕ್ತಿಯಿಂದ ನಿಮ್ಮ ಮೂರ್ತಿಯನ್ನ ಬಂದು ನೋಡ್ತಾರೆ. ಸಾರಿ ದುನಿಯಾ ಮೇ ಕಹಾ ಭಿ ಕೋಯಿ ನೆ ನಹಿ ದೇಖಾ ಹೈ. ಇಡೀ ಜಗತ್ತಿನಲ್ಲಿ ಎಲ್ಲಿಯೂ ಯಾರು ನೋಡಿಲ್ಲ. ನ ಕೋಯಿ ऐसे ಚಿತ್ರ ಬನಾಕರ್ ಜ್ಞಾನ ದೇ ಸಕ್ತೆ ಹೈ, ಕಾಪಿ ಕರ್ ನಾ ಸಕೆ. ಚಿತ್ರ ತೋ ಖಜಾನಾ ಹೈ. ನೋಡಿ, ಬಾಬಾ ಚಿತ್ರ ಇದು ಬಹಳ ಅದ್ಭುತ ಚಿತ್ರ. ಇದನ್ನ ಯಾರು ಕಾಪಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಚಿತ್ರಗಳೆಲ್ಲ ಒಂದು ದೊಡ್ಡ ಖಜಾನೆ ಅಂತಾರೆ ಬಾಬಾ. ಸುಮ್ಮನೆ ಚಿತ್ರ ಅಲ್ಲ ಇದು. ಇದೇನಿದು? ಖಜಾನೆ. ಬಹಳಷ್ಟು ದೊಡ್ಡ ಖಜಾನೆ ಇದು. ಎಷ್ಟು ಚಿತ್ರ, ಎಷ್ಟು ಜ್ಞಾನ ಅದರಲ್ಲಿ ಅಡಗಿದೆ. ಬಾಬಾ ಹೇಳ್ತಾರೆ, ಈ ಚಿತ್ರದಿಂದಲೇ, ಈ ಚಿತ್ರದ ಜ್ಞಾನದಿಂದಲೇ ನೀವೇನಾಗ್ಬಿಡ್ತೀರಿ? ಪದ್ಮಾಪದಂ ಭಾಗ್ಯಶಾಲಿ. ನಿಮ್ಗೆ ಗೊತ್ತಿದೆ, ನಮ್ಮ ಹೆಜ್ಜೆಯಲ್ಲಿ ಏನಿದೆ? ಪದ್ಮ ಇದೆ. ಭಕ್ತಿಯಲ್ಲಿ ಪದ್ಮ ಅಂತೇಳಿ ಕಮಲ್ ಹೂವಿಗೆ ಹೇಳ್ತಾರೆ. ಪದ್ಮ ಅಂದ್ರೆ ಆಕ್ಚುಲಿ ಏನು? ಪದ್ಮ ಅಂದ್ರೆ ಕಮಲ್ ಹೂ ಸರಿ, ಆದ್ರೆ ಪದ್ಮವನ್ನ ಯಾಕೆ ಇಟ್ಟಿರ್ತಾರೆ? ಅವರು ಸಂಗಮ ಯುಗದಲ್ಲಿ ಒಂದೊಂದು ಹೆಜ್ಜೆಗೆ ಒಂದೊಂದು ಪದ್ಮದಷ್ಟು ಗಳಿಕೆ ಮಾಡಿದ್ದಾರೆ ಅಂತ, ಲೆಕ್ಕವಿಲ್ಲದಷ್ಟು. ಪಾದಕಬ್ಬನ ಪದ್ಮ, ನಯನ ಪದ್ಮ, ಹಸ್ತ ಪದ್ಮ, ಮುಖ ಪದ್ಮ ಅಥವಾ ಕಮಲ, ಮುಖ ಕಮಲ, ಪಾದ ಕಮಲ ಅಂತ ವರ್ಣನೆ ಮಾಡ್ತಾರೆ ತಾನೆ ಬಾಬಾ. ನೀವೇ ಪ್ರತಿ ಕಲ್ಪನು ಹೆಜ್ಜೆಯಲ್ಲಿ, ನಿಮ್ಮ ಹೆಜ್ಜೆಯಲ್ಲಿ ಏನಿದೆ? ಪದ್ಮ ಇದೆ. ಪಢಾಯಿಕ ಕದಂ, ಯಾವುದರ ಹೆಜ್ಜೆ? ಶಿಕ್ಷಣದ ಹೆಜ್ಜೆ. ಶಿಕ್ಷಣದ ಅನುಸಾರವಾಗಿ ಒಂದೊಂದು ಹೆಜ್ಜೆಯನ್ನ ನೀವಿಟ್ರೆ, ನಿಮ್ಮ ಒಂದೊಂದು ಹೆಜ್ಜೆಗೆ ಏನಿದೆ? ಒಂದೊಂದು ಕಮಲ ಇದೆ, ಅಂದ್ರೆ ಒಂದೊಂದು ಪದ್ಮ ಇದೆ. ಜಿತನಾ ಯೋಗ ರಖೆಂಗೆ ಪಡೆಂಗೆ ಉತನಾ ಪದ್ಮ. ಎಷ್ಟು ಯೋಗ ಮಾಡ್ತೀರಿ, ಎಷ್ಟು ಓದ್ತೀರಿ, ಅಷ್ಟು ಪದ್ಮ, ಅಷ್ಟು ಕಮಲದು. ನಾವು ನೋಡ್ತೀವಿ ತಾನೆ, ದೇವತೆಗಳಿಗೆ ಎಷ್ಟು ಪದ್ಮ, ಕಮಲದ ಹಾರವನ್ನೇ ಹಾಕಿರ್ತಾರೆ. ಅದು ಈಸಿಯಾಗಿ ಸಿಗಲ್ಲ, ಆದ್ರೂ ಆ ಕಮಲವನ್ನ ಹುಡುಕೊಂಬಂದು ಹಾಕ್ತಾರೆ. ಯಾಕೆಂದ್ರೆ ಅದು ಯಾದಗಾರ್. ಒಂದೊಂದು ಹೆಜ್ಜೆಯಲ್ಲಿ ಅವರು ಪದ್ಮದಷ್ಟು ಗಳಿಸಿದ್ದಾರೆ. ಏಕ್ ತರಫ್ ಮಾಯಾ ಬಿ ಫುಲ್ ಫೋರ್ಸ್ ಮೇ ಆಯೇಗಿ. ಬಾಬಾ ಹೇಳ್ತಾರೆ, ನೀವು ಎಷ್ಟು ಓದ್ತೀರಿ ಅಷ್ಟು ಏನ್ ಮಾಡ್ತದೆ? ಮಾಯಿ ಬಿಡಲ್ಲ, ಫುಲ್ ಫೋರ್ಸ್ ಇಂದ ಬರುತ್ತದು. ನೀವ್ ಈ ಸಮಯದಲ್ಲಿ ಶ್ಯಾಮ ಸುಂದರ ಆಗ್ತೀರಿ. ಸತ್ಯುಗದಲ್ಲಿ ನೀವು ಸುಂದರ ಇದ್ರಿ, ಗೋಲ್ಡನ್ ಏಜ್ ಇದ್ರಿ. ಕಲಿಯುಗದಲ್ಲಿ ಏನಾಗ್ಬಿಟ್ಟಿದ್ದೀರಿ? ಶ್ಯಾಮ, ಐರನ್ ಏಜ್ ಆಗಿದ್ದೀರಿ. ಬಾಬಾ ಹೇಳ್ತಾರೆ, ಹರೇಕ್ ಚೀಸ್ ಏಸೆ ಹೋತಿ. ಬರೀ ನೀವಷ್ಟೇ ಇಲ್ಲ, ಈ ಜಗತ್ತಿನ ಪ್ರತಿ ವಸ್ತುನು ಫಸ್ಟ್ ಗೋಲ್ಡನ್ ಇರುತ್ತೆ, ಆಮೇಲೆ ಸಿಲ್ವರ್, ಕಾಪರ್, ಐರನ್, ಹೀಗೆ ಪ್ರತಿಯೊಂದು ವಸ್ತುನು ಹಾಗೆ ಆಗೋದು. ಯಾತೋ ಧರ್ತಿ ಬಿ ಕಲ್ರಾಟಿ ಹೇ. ಇವಾಗಿನ ಭೂಮಿ ಏನಾಗಿದೆ? ಕಲ್ರಾಟಿ ಭೂಮಿ. ಅಂದ್ರೇನು? ಬರಡು ಭೂಮಿ ಆಗಿದೆ. ಬರಡು ಭೂಮಿ ಆಗಿದೆ ತಾನೆ, ಅದಕ್ಕೆ ಅಷ್ಟೊಂದು ವಿಷ ಎಲ್ಲ ಹಾಕ್ತಿರೋದಕ್ಕೆ. ಇಲ್ಲಾಂದ್ರೆ ಎಲ್ಲಿ ಬೆಳೆ ಬರ್ತದೆ? ಗೊಬ್ಬರ ಹಾಕದೆ ಎಲ್ಲಿ ಬೆಳೆ ಬರ್ತದೆ? ಅಂದ್ರೆ ಎಲ್ಲ ಬಂಜರು ಭೂಮಿ ಆಗಿದೆ ಅಂತ. ಔಷಧಿಯಿಂದನೇ ಬೆಳೀತದೆ, ಭೂಮಿಯಿಂದ ಬೆಳೀತಾ ಇಲ್ಲ ಇವಾಗ ಅಲ್ವಾ? ಇಡೀ ಭೂಮಿ ಏನಾಗೋಗ್ಬಿಟ್ಟಿದೆ? ಬಂಜರು ಭೂಮಿ ಆಗೋಗ್ಬಿಟ್ಟಿದೆ. ವಾಟೋ ಧರ್ತಿ, ಸ್ವರ್ಗದಲ್ಲಿ ಭೂಮಿ ಫಸ್ಟ್ ಕ್ಲಾಸ್ ಹೋಗಿ ಅಂತಾರೆ ಬಾಬಾ. ನೀವೇನು ಗೊಬ್ಬರ ಹಾಕ್ಬೇಕಾಗಿಲ್ಲ, ನೀರ್ ಹಾಕ್ಲಿಕ್ಕೂ ಕಷ್ಟ ಪಡ್ಬೇಕಾಗಿಲ್ಲ. ರಾಮಚಂದ್ರನವ್ರೆ, ರಾಶಿ ಹಾಕ್ಲಿಕ್ಕೆ ಕಷ್ಟ ಪಡ್ಬೇಕಾಗಿಲ್ಲ, ಎಲ್ಲ ಈಸಿ. ನೋಡಿ, ಫಸ್ಟ್ ಕ್ಲಾಸ್ ಆಗಿರುತ್ತಂತ. ಹರ್ ಚೀಸ್, ಅಲ್ಲಿ ಪ್ರತಿ ವಸ್ತುನು ಸತೋ ಪ್ರಧಾನ ಇರುತ್ತೆ. ಎಸಿ ರಾಜಧಾನಿಗೆ ತುಮ್ ಮಾಲೀಕ್ ಬನ್ ರಹೆ ಹೋ. ಇಂಥ ರಾಜಧಾನಿಗೆ ನೀವು ಮಾಲೀಕರಾಗ್ತಿದ್ದೀರಿ.
अनेक बारी ಆಗಿದ್ದೀರಿ फिर भी ऐसी राजधानी के मालिक बनने का पूरा पुरुषार्थ करना है. ಅನೇಕ ಬಾರಿ ಆಗಿದ್ದೀವಲ್ಲ ಅಂತ ಬಿಟ್ಟು ಬಿಡೋದಲ್ಲ. ಆಗಿದ್ರು ನೀವು ಈ ಕಲ್ಪದಲ್ಲಿ ಕೂಡ ರಾಜಧಾನಿಯ ಮಾಲೀಕ ಆಗೋದಕ್ಕೆ ಪೂರ್ಣ ಪುರುಷಾರ್ಥವನ್ನ ಮಾಡ್ಬೇಕು, ಪರಿಶ್ರಮ ಪಡ್ಬೇಕು, ಕಷ್ಟ ಪಡ್ಬೇಕಂತಾರೆ ಬಾಬಾ. ಪುರುಷಾರ್ಥ ಬಿಗರ್ ಪ್ರಾರಬ್ಧ ಕೈಸೆ ಪಾಯಂಗೆ, ತಕ್ಲೀಫ್ ಕೊಯ್ ನಹಿ ಹೇ. ಕಷ್ಟ ಪಡ್ರಿ ಅಂತಾರೆ ಬಾಬಾ. ಕಷ್ಟ ಅನ್ನೋದೇನಿದೆ? ಇದೇ ಏನಾದ್ರು? ಏನು ಇಲ್ಲ. ಏನಿದೆ ಕಷ್ಟ? ಆರಾಮಾಗಿ ನೆರಳಲ್ಲಿ ಫ್ಯಾನಿನ ಕೆಳ ಕುತ್ಕೊಂಡು ಕ್ಲಾಸ್ ಕೇಳೋದು, ನಡೆದಾಡ್ತಾ ತಿರುಗಾಡ್ತಾ ನಿಮ್ ಮನೇಲಿ ಇರ್ತಾ ಎಲ್ಲಾ ಕೆಲ್ಸ ಕಾರ್ಯ ಮಾಡ್ತಾ ಬಾಬಾವ್ರ ನೆನ್ಪು ಮಾಡೋದು. ಏನಿದೆ ಕಷ್ಟ? ಮನೆ ಬಿಡಿ, ಕಾಡಿಗೆ ಹೋಗ್ರಿ, ಆಶ್ರಮ ಸೇರ್ಕೊಳ್ರಿ, ಸೆಂಟ್ರಿಗೆ ಬನ್ರಿ, ಮಧುಬಂದಲ್ಲಿರ್ರಿ, ಏನೋ ಹೇಳಿದಾರ ಬಾಬಾ. ಎಷ್ಟು ಈಸಿ. ಬಾಬಾ ನೆನ್ಪು ಎಲ್ಲಿದ್ರು ಬಾಬಾವ್ರ ನೆನ್ಪು ಮಾಡ್ಬೇಕು ಮತ್ತು ಪವಿತ್ರತೆ ಇಟ್ಕೋಬೇಕು, ದೈವಿ ಗುಣ ಧಾರಣೆ ಮಾಡ್ಕೋಬೇಕು. ಎಷ್ಟು ಸಹಜ ಇದು. ಇದೇನಾದ್ರೂ ಕಷ್ಟ? ಏನು ಇಲ್ಲ. ಮುರಳಿ ಚಪ್ತಿ ಹೇ, ಆಗೆ ಚಲ್ಕರ್ ಲಾಖೋ ಕರೋಡಕ್ಕೆ ಅಂದಾಜ್ ಮೇ ಜಪೇಂಗೆ. ಬಾಬಾ ಹೇಳಿದ ಮುರಳಿ ಏನಾಗುತ್ತೆ? ಪ್ರಿಂಟ್ ಆಗತ್ತೆ. ಮುಂದೆ ಹೋದ್ಮೇಲೆ ಲಕ್ಷ ಕೋಟಿಗಟ್ಲೆ ಅಂದಾಜಿನಲ್ಲಿ ಪ್ರಿಂಟ್ ಆಗತ್ತೆ. ಲಕ್ಷ ಲಕ್ಷಗಟ್ಲೆ ಜನ, ಕೋಟಿ ಕೋಟಿಗಟ್ಲೆ, ಎಷ್ಟೋ ಜನ ಕ್ಲಾಸಿಗೆ ಬರಲ್ಲ, ಕುತ್ಕೊಂಡು ಮನೇಲಿ ಕುತ್ಕೊಂಡು ಲೌಕಿಕದವರು ಕೂಡ ಮುರಳಿ ಕೇಳ್ತಾರೆ. ಮೊನ್ನೆ ಒಬ್ರು ಕೋರ್ಸ್ ಮಾಡಿಲ್ಲ, ಏನಿಲ್ಲ, ಒಂದ್ ಚಿಕ್ಕ ಮಗು ಇದ್ದ ಕ್ಲಾಸಿಗೆ ಬರ್ತಿದ್ಲು, ಈಗ ಮದುವೆ ಮಾಡ್ಕೊಂಡು ಬೇರೆ ಊರಲ್ಲಿದ್ದಾಳೆ. ಮೊನ್ನೆ ನೀವು ಮುರಳಿ ಹಾಕಿಲ್ಲ ಇದ್ರಲ್ಲಿ ನಮ್ ಗ್ರೂಪ್ ನಲ್ಲಿ, ಅವಳು ಫೋನ್ ಮಾಡಿದ್ಲು. ಅಕ್ಕರೆ 3 ದಿನದಿಂದ ನೀವು ಮುರಳಿನೇ ಹಾಕಿಲ್ಲ ಅಂದ್ರೆ ಅವಳು ಓದ್ತಾ ಇದ್ದಾಳೆ, ಮುರಳಿ ಕೇಳ್ತಾ ಇದ್ದಾಳೆ. ಎಷ್ಟ್ ಚಿಕ್ಕ ಮಗು ಇದ್ದ ಬಂದಿದ್ಲು ಕ್ಲಾಸಿಗೆ, ಆಮೇಲೆ ಇಲ್ಲೇ ಇಲ್ಲ ಗ್ಯಾಪ್ ಪೂರ್ತಿ. ಈಗ ಮದುವೆ ಮಾಡ್ಕೊಂಡು ಪತಿ ಮನೆಗೆ ಹೋದ್ಮೇಲೆ ಅಲ್ಲಿ ಮುರಳಿ ಕೇಳ್ತಾ ಇದ್ದಾಳೆ ಅಲ್ವಾ. ಅಂತವ್ರು ಎಷ್ಟ್ ಜನ ಇಲ್ಲ. ಲಕ್ಷಾಂತರ ಕೋಟ್ಯಾಂತರ ಅಂದಾಜಿನಲ್ಲಿ ಮುರಳಿಯನ್ನ ಕೇಳ್ತಾರೆ. ಬಚ್ಚೆ ಕಹೆಂಗೆ ಜೋ ಕುಚ್ ಪೈಸೆ ಹೇವ ಯಜ್ಞ ಮೇ ಲಗಾ ದೆ, ರಕಕರ್ ಕ್ಯಾ ಕರೆಂಗೆ. ಮಕ್ಳು ಕೇಳ್ತಾರಂತೆ, ಬಾಬಾ ನನ್ನ ಹತ್ರ ಏನ್ ಹಣ ಇದೆ ಎಲ್ಲ ಯಜ್ಞಕ್ಕೆ ಹಾಕ್ಬಿಡ್ಲಾ? ಬಾಬಾರವರ ಈ ಜ್ಞಾನ ಯಜ್ಞಕ್ಕೆ ಹಾಕ್ಬಿಡ್ಲಾ? ಇಟ್ಕೊಂಡು ಏನ್ ಮಾಡೋದು? ಹಾಗೆ ಚಲೋ ದೇಖನ ಕ್ಯಾ ಕ್ಯಾ ಹೋತಾ ಹೈ. ಅದಕ್ಕೆ ಬಾಬಾ ಹತ್ರ, ಹೌದು ಇಟ್ಕೊಂಡು ಏನ್ ಮಾಡ್ತೀರಿ? ಮುಂದೆ ಹೋದ್ಮೇಲೆ ನೀವೇ ನೋಡುತ್ತೀರಿ. ಮುಂದೆ ಹೋದ್ಮೇಲೆ ನೀವೇ ನೋಡ್ತೀರಿ. ಏನ್ ನೋಡ್ತೀರಿ? ಏನೇ ಕೂಡಿಡ್ಲಿ, ಎಷ್ಟೇ ಮಾಡಿಡ್ಲಿ, ನಿಮ್ಮ ಕಣ್ಣು ಮುಂದೆನೆ ಎಲ್ಲ ಭಸ್ಮ ಆಗ್ತದೆ. ವಿನಾಶ ಕಿ ತಯಾರಿಯ ಬಿ ದೇಖ್ತೆ रहेंगे. ವಿನಾಶದ ತಯಾರಿಗಳನ್ನು ಕೂಡ ನೋಡ್ತಾ ಇದ್ದೀರಿ. ಕಚ್ಚು ಬುಜ್ಜಿನ ಉದಾಹರಣೆ ಮತ್ ನೆನಪಾಗತ್ತೆ ತಾನೆ. ಒಬ್ಬನು ಒಂದು 5 ಅಂತಸ್ತಿನ ಬಿಲ್ಡಿಂಗ್ ಕಟ್ಟಿದ್ದಂತೆ. ಅದರಲ್ಲಿ ಎಷ್ಟು ಸಂಪತ್ತು, ಒಂದೆಲ್ಲ ಆಸ್ತಿ ರೆಕಾರ್ಡ್ಸ್ ಎಲ್ಲ ಇತ್ತು. ಎಲ್ಲಾ ಸಂಬಂಧಿಕರು ಅದರಲ್ಲೇ ಇದ್ರು. ಅವನು ಯಾವ್ದೋ ವ್ಯಾಪಾರಕ್ಕೆ ಬೇರೆ ಊರಿಗೆ ಹೋಗಿದ್ದ. ಆಯ್ತು, ರಾತ್ರಿ ಭೂಕಂಪ ಆಯ್ತು. ಇಡೀ ಊರೇ ಏನಾಗೋಗ್ಬಿಡ್ತು, ನೆಲ ಸಮ ಆಗ್ಬಿಡ್ತು. ಅವನು ಊರಿಗೆ ಬರ್ತಾನೆ, ಗೊತ್ತಾಯ್ತು, ಊರಿಗೆ ಬರ್ತಾನೆ. ಅವನ್ ಬಿಲ್ಡಿಂಗು ಏನು ಇಲ್ಲ, ಯಾವ ಜಾಗದಲ್ಲಿ ಇತ್ತಂತನೂ ಗೊತ್ತಿಲ್ಲ, ಯಾವ ಸಂಬಂಧಿಕರು ಇರ್ಲಿಲ್ಲ, ಅವನ್ ಸಂಪತ್ತಿನ ರೆಕಾರ್ಡ್ಸ್ ಏನೂ ಇಲ್ಲ. ಕೆಲವು ವರ್ಷಗಳ ಹಿಂದಿಂದು. ಬಾಬಾ ಹೇಳ್ತಾ ಇದ್ದಾರೆ, ಮುಂದೆ ಹೋದ್ಮೇಲೆ ನೀವೆಲ್ಲ ನೋಡ್ತೀರಿ. ವಿನಾಶ್ ಕಿ ತಯಾರಿ ಬಿ ದೇಖ್ತೆ रहेंगे. ರಿಹರ್ಸಲ್ ಹೋಗ್ತೀರ ಇವೆಲ್ಲ, ಅವಾಗ ರಿಹರ್ಸಲ್ ನೋಡ್ತಾ ಇರ್ತೀವಿ ತಾನೆ. ಯಾರಿಗೋ ಆಯ್ತು ಅನ್ಕೊಳ್ಳೋದಲ್ಲ, ಅದು ಎಲ್ಲಾ ಕಡೆನೂ ನಡೀಲಿದೆ. ಫಿರ್ ಆಮೇಲೆ ಏನಾಗುತ್ತೆ? ಶಾಂತಿ ಹೋ ಜಾಯೇಗಿ. ಆಮೇಲೆ ಶಾಂತಿ ಆಗುತ್ತೆ. ಬಚ್ಚೋಂ ಕಿ ಬುದ್ಧಿ ಮೇ ಸಾರಾ ಜ್ಞಾನ ಹೇ. ನೀವು ಮಕ್ಕಳ ಬುದ್ಧಿಯಲ್ಲಿ ಎಲ್ಲ ಜ್ಞಾನ ಇದೆ. ಹೇ ತೋ ಬಡ ಸಹಜ್, ಬಹಳ ಸಹಜ ಇದೆ. ಸಿರ್ಫ್ ಬಾಬಾ ಕೋ ಯಾದ್ ಕರ್ನಾ ಹೈ. ಕೇವಲ ಏನ್ ಮಾಡ್ಬೇಕು? ತಂದೆಯನ್ನು ನೆನಪು ಮಾಡ್ಬೇಕು. ಅಚ್ಚಾ मीठे मीठे सिकिलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಧಾರಣೆಗಾಗಿ ಮುಖ್ಯ ಸಾರ. ಈ ಶರೀರವನ್ನು ಮರೆತು ಪೂರ್ಣ ಪವಿತ್ರ ಬೆಗ್ಗರ್ ಆಗಬೇಕು. ಲೈನ್ ಕ್ಲಿಯರ್ ಇಟ್ಟುಕೊಳ್ಳಬೇಕು. ಬುದ್ಧಿಯಲ್ಲಿರಬೇಕು.
ಈಗ ನಾಟಕ ಪೂರ್ಣವಾಗಿ ಬುದ್ಧಿಯಲ್ಲಿರಬೇಕು. ಈಗ ನಾಟಕ ಪೂರ್ಣವಾಗಿ ನಾವು ನಮ್ಮ ಸ್ವೀಟ್ ಹೋಮಿಗೆ ಹೋಗುತ್ತೇವೆ. ಎರಡನೇ ಪಾಯಿಂಟ್, ಶಿಕ್ಷಣದ ಪ್ರತಿ ಹೆಜ್ಜೆಯಲ್ಲಿಯೂ ಪದ್ಮವಿದೆ. ಶಿಕ್ಷಣದ ಪ್ರತಿ ಹೆಜ್ಜೆಯಲ್ಲೂ ಏನಿದೆ? ಪದ್ಮವಿದೆ. ಆದ್ದರಿಂದ ಚೆನ್ನಾಗಿ ಪ್ರತಿದಿನ ಓದಬೇಕು. ಪ್ರತಿದಿನ ಓದಬೇಕು. ನೀವು ಕ್ಲಾಸಿಗೆ ಬರುವಾಗ ಒಂದೊಂದು ಹೆಜ್ಜೆಗೂ ಒಂದೊಂದು ಪದ್ಮದಷ್ಟು ಸಂಪಾದನೆ ಮಾಡ್ಕೊಂಡಂಗೆ. ಹಂಗಂದ್ ದೂರಿದೆ, ಅಲ್ಲಿಂದ ನಾನು ಬರ್ತೀನಿ, ಹಂಗಂದ್ರೆ ಎಷ್ಟು ಪದ್ಮ ಆಗ್ಬೋದು? ಹಂಗಲ್ಲ. ಪ್ರತಿದಿನ ಇಲ್ಲಿ ಬಂದು ಮುರಳಿ ಕೇಳಿದ್ರೆ ಪ್ರತಿದಿನ ಎಷ್ಟು ಪದ್ಮವನ್ನ ಸಂಪಾದನೆ ಮಾಡ್ತೀವಿ. ದೇವತಾ ಘರಾನೆ ಕಾ ಭಾತಿ ಬನ್ನೆ ಕಾ ಪುರುಷಾರ್ಥ ಕರ್ನಾ ಹೈ. ಏನ್ ಪುರುಷಾರ್ಥ ಮಾಡ್ಬೇಕು? ದೇವತಾ ಮನೆತನದ ಸಂಬಂಧದಲ್ಲಿ ನಾವು ಬರಬೇಕು. ಅಂದ್ರೆ ದೇವತಾ ಮನೆತನದಲ್ಲಿ ಬರಬೇಕು. ತಮ್ಮಲ್ಲಿ ತಾವು ಕೇಳಿಕೊಳ್ಳಬೇಕು, ಅತೀಂದ್ರಿಯ ಸುಖದ ಅನುಭವವನ್ನು ನಾನು ಎಷ್ಟು ಮಾಡುತ್ತಿದ್ದೇನೆ? ಖುಷಿ ಇರುತ್ತದ? ಖುಷಿಯಲ್ಲಿ ಇರ್ತೀನ? ಅತೀಂದ್ರಿಯ ಸುಖದ ಅನುಭವ ಎಷ್ಟರ ಮಟ್ಟಿಗೆ ಮಾಡ್ತಿದ್ದೇನೆ? ನನಗೆ ಖುಷಿ ಇರುತ್ತಾ? ನಾನು ಖುಷಿಯಲ್ಲಿ ಇರ್ತೀನ? ಏನ್ ಮಾಡ್ಬೇಕು? ಚೆಕ್ ಮಾಡ್ಕೋಬೇಕು. वरदान, बुद्धि के साथ और सहयोग के हाथ द्वारा मोक्ष का अनुभव करने वाले खुश नसीब आत्मा भव. ಬುದ್ಧಿಯ ಜೊತೆಗೆ ಮತ್ತು ಸಹಯೋಗದ ಬುದ್ಧಿಯ ಜೊತೆ ಮತ್ತು ಸಹಯೋಗದ ಕೈ ಮೂಲಕ, ಇವುಗಳ ಮೂಲಕ ಮೋಜಿನ ಅನುಭವ ಮಾಡುವಂತ ಅದೃಷ್ಟಶಾಲಿ ಆತ್ಮ ಆಗ್ರಿ. ಬಾಬಾ ಇವತ್ತೇನು ವರದಾನ ಕೊಟ್ರು, ಏನ್ ಆಶೀರ್ವಾದ ಮಾಡಿದ್ರು? ಲಕ್ಕಿ ಆತ್ಮ ಆಗ್ರಿ, ಅದೃಷ್ಟವಂತ ಆತ್ಮ ಆಗ್ರಿ. ಯಾವಾಗ ಆಗ್ತೀವಿ ಅದೃಷ್ಟವಂತ ಆತ್ಮ? ಈ ವರದಾನವನ್ನ ಕಾರ್ಯರೂಪಕ್ಕೆ ತರಬೇಕಂದ್ರೆ ಏನ್ ಮಾಡ್ಬೇಕು? ಬುದ್ಧಿ ಜೊತೆಗಿರ್ಬೇಕು ಮತ್ತು ಸಹಯೋಗ ಎನ್ನುವಂತ ಕೈ ಇರ್ಬೇಕು. ಇವುಗಳ ಮೂಲಕ ಮೋಜಿನ ಅನುಭವ ಮಾಡ್ತಾ ಖುಷ್ನಸೀಬ್ ಆತ್ಮ ಆಗ್ಬೇಕು. ಬಾಬಾ ಇದ್ರ ತಾತ್ಪರ್ಯ ಹೇಳ್ತಾರೆ ಯಾವ ರೀತಿ? ಸಹಯೋಗದ ನಿಶಾನೆ ಏನು? ಸಹಯೋಗದ ನಿಶಾನೆ ಏನು? ಕೈಯನ್ನ ಹಿಡಿದಿದ್ದನ್ನ ತೋರಿಸ್ತಾರೆ. ಸಹಯೋಗ ಅಂದ್ರೆ ಹಿಂಗ್ ತೋರಿಸ್ತಾರಲ್ಲ ಇವತ್ತು ಮೊಬೈಲ್ಗಳಲ್ಲೆಲ್ಲ ಇಮೋಜ್ ಇಮೇಜ್ ಏನದು ಇರುತ್ತಲ್ಲ. ಸಹಯೋಗ ಅಂದ್ರೆ ಏನು? ಒಬ್ಬರ ಕೈ ಇನ್ನೊಬ್ಬರ ಕೈ ಹಿಡ್ಕೊಂಡಿದ್ದು ತೋರಿಸ್ತಾರೆ. ಬಾಬಾ ಇದ್ರೆ ಬಾಬಾಕ್ಕೆ ಸಾಥ್ ಸಹಯೋಗಿ ಬನನ. ಯಾರ ಜೊತೆ ಸಹಯೋಗಿ ಆಗ್ಬೇಕು ನಾವು? ಬಾಬಾ ಜೊತೆಗೆ ಸಹಯೋಗಿ ಅಂದ್ರೆ ಬಾಬಾರವ್ರ ಕೈಯಲ್ಲಿ ನನ್ನ ಕೈ ಇರಬೇಕು. ಯಹೇ ಹಾತ್ ಮೇ ಹಾತ್, ಇದು ಕೈಯಲ್ಲಿ ಕೈಯನ್ನ ಹಿಡಿದುಕೊಂಡಿರೋದು. ಕೈಯಲ್ಲಿ ಕೈ ಹಿಡ್ಕೊಂಡಿರೋಂತ ಚಿತ್ರ ನೋಡಿದ್ರೆ ನಮ್ಗೇನ್ ನೆನಪಾಗ್ಬೇಕು? ಇದು ಬಾಬಾನ್ ಕೈ ಮತ್ತು ನನ್ನ ಕೈ. ಸದಾ ಬುದ್ಧಿ ಸೇ ಸಾಥ್ ರಹನ, ಯಾವ್ದ್ರಿಂದ ಇರ್ಬೇಕು? ಜೊತೆಗೆ ಸದಾ ಬುದ್ಧಿಯಿಂದ ಜೊತೆಗಿರ್ಬೇಕು. ಅಂದ್ರೆ ಮನಸ್ಸಿನ ಲಗನ್, ಮನಸ್ಸಿನ ಪ್ರೀತಿ ಸದಾ ಬಾಬಾ ಜೊತೆ ಇರ್ಬೇಕು. ಸದಾ ಈ ಸ್ಮೃತಿ ಇರ್ಬೇಕು. ಗಾಡ್ಲಿ ಗಾರ್ಡನ್ ನಲ್ಲಿ, ಯಾವ ಗಾರ್ಡನ್? ಗಾಡ್ಲಿ ಗಾರ್ಡನ್. ಗಾರ್ಡನ್ ನಲ್ಲಿ ಕೈಯನ್ನ ಹಿಡ್ಕೊಂಡು ಬಾಬಾರವರ ಜೊತೆಯಲ್ಲಿ ನಾನು ನಡೀತಾ ಇದ್ದೇನೆ. ಇದರಿಂದ ಸದಾ ನೀವು ಮನೋರಂಜನೆಯಲ್ಲಿ ಇರ್ಬೋದು, ಸದಾ ಖುಷಿಯಲ್ಲಿ ಇರ್ಬೋದು ಮತ್ತು ಸದಾ ಸಂಪನ್ನವಾಗಿಯೂ ಕೂಡ ಇರ್ತೀರಿ. ಇಷ್ಟು ಅದೃಷ್ಟಶಾಲಿ ಆತ್ಮಗಳು ಸದಾ ಮೋಜಿನ ಅನುಭವನ್ನ ಮಾಡ್ತಾ ಇರ್ತೀರಿ ಅಂತ ಹೇಳ್ತಾರೆ ಬಾಬಾ. ಯಾವ ಗಾರ್ಡನ್ನು? ಗಾಡ್ಲಿ ಗಾರ್ಡನ್. ಯಾರ ಕೈ? ಬಾಬಾ ಅವ್ರ ಕೈಯಲ್ಲಿ ನಮ್ಮ ಕೈ. ಬಾಬಾ ಅವರ ಜೊತೆ ಗಾರ್ಡನ್ ಅಲ್ಲಿ ನಡೀತಾ ಇದ್ರೆ ಸದಾ ಮನೋರಂಜನೆ ಅನುಭವ ಮಾಡ್ತೀರಿ, ಖುಷಿಯಲ್ಲಿ ಇರ್ತೀರಿ, ಸಂಪನ್ನ ಆಗಿರ್ತೀರಿ ಮತ್ತು ಅದೃಷ್ಟಶಾಲಿ ಆತ್ಮಗಳಾಗಿ ಮೋಜಿನ ಅನುಭವ ಮಾಡ್ತಿರ್ತೀರಿ. ಸ್ಲೋಗನ್, ದುಆಂ ಕಾ ಖಾತಾ ಜಮಾ ಕರ್ನೆ ಕಾ ಸಾಧನೆ. ಆಶೀರ್ವಾದದ ಖಾತೆಯನ್ನು ಜಮಾ ಮಾಡಿಕೊಳ್ಳುವಂತ ಸಾಧನವಾಗಿದೆ. ಆಶೀರ್ವಾದದ ಖಾತೆಯನ್ನು ಜಮಾ ಮಾಡಿಕೊಳ್ಳುವ ಸಾಧನ ಯಾವುದು? ಸಂತುಷ್ಟರಾಗಿ ಇರುವುದು ಮತ್ತು ಸಂತುಷ್ಟರನ್ನಾಗಿ ಮಾಡುವುದು.
ಆಶೀರ್ವಾದಗಳ ಖಜಾನೆಯನ್ನು ಜಮಾ ಮಾಡಿಕೊಳ್ಳುವಂತ ಸಾಧನವಾಗಿದೆ. ಸಂತುಷ್ಟವಾಗಿ ಇರುವುದು ಮತ್ತು ಸಂತುಷ್ಟರನ್ನಾಗಿ ಮಾಡುವುದು. ಅಚ್ಚಾ, ಓಂ ಶಾಂತಿ. ಏನ್ ತಿಳಿಸಿದ್ರು ಬಾಬಾ?